ಸಮಾಧಾನ, ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮ್ಮ ದಂಡನೆಯ ವಹಿಸಿಕೊಂಡೆ, ನಮ್ಮ ದಂಡನೆಯ ವಹಿಸಿಕೊಂಡೆ. ನೀನು ಸರ್ವಶಕ್ತನು, ನೀನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳಿ ಕುತೂಹಲದಿಂದ ಕಾತುರತೆಯಿಂದ ಕಾಯ್ತಾ ಇದ್ರಿ. ಇವತ್ತು ವೆರಿ ಇಂಟ್ರೆಸ್ಟಿಂಗ್, ಪ್ರತಿಯೊಂದು ಜೀವನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ತದೆ. ಆದರೆ ಇವತ್ತು ಕರುಣಾಮಯನಾದ ತಂದೆ, ಜಾಣನಾದ ತಂದೆ ಎಲ್ಲರೂ ಹೇಳ್ತಾರೆ ಅಲ್ಲೂಯ್ಯ. ತಂದೆ ಅನ್ನೋ ಪದಕ್ಕೆ ಹೀಬ್ರೂ ಭಾಷೆಯಲ್ಲಿ ಅಬ್ಬ ಅಂತ ಹೇಳ್ತಾರೆ. ಅಬ್ಬ ಅಂತ ಹೇಳಿದ್ರೆ, ಅಬ್ಬ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ಸೋರ್ಸ್ ಅಂಡ್ ಸಸ್ಟೈನರ್. ಏನದು? ಸೋರ್ಸ್ ಅಂಡ್ ಸಸ್ಟೈನರ್ ಅಂದ್ರೆ ಜನ್ಮ ಕೊಡುವನು ಮತ್ತು ಪಾಲಕನು. ಏನಾಗಿದ್ದಾನೆ? ಜನ್ಮ ಕೊಡುವನು, ಪಾಲಕನಾಗಿದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿಸರು ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ಯಾವತ್ತಿಗೂ. ಯಾಕಂದ್ರೆ ಇಲ್ಲಿ ಒಂದು ಅತಿ ಆಶ್ಚರ್ಯವಾದಂತ ಸಂಗತಿ, ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಆವಾಗ ಇಲ್ಲ ಆಗಿತ್ತು. ಆದ್ರೆ ಈಗ ಲೂಕಾ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದಿಂದ ನಾವು 32ನೇ ವಚನವರೆಗೆ ಓದಿಕೊಳ್ಳೋಣ. ಬೇಗ ನೋಡ್ತೀವಿ. ಇದರಲ್ಲಿ ಅದ್ಭುತವಾದಂತಹ ಸಂಗತಿ ನಡೆದಿದೆ. ಆ ಸಂಗತಿ ಏನನ್ನೋದು ನಾವು ಗಮನಿಸೋಣ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನ ನಾಮಕ್ಕೆ ಅದ್ಭುತವಾದಂತಹ ಆಗ ಅವರು ಹೋಗಿ ಅಲ್ಲ 15ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ ನಾವು. ಅಲ್ಲೇ ನಾನು ಹೇಳ್ತಾ ಇದ್ದೇನೆ, ದೇವರ ರಾಜ್ಯದಲ್ಲಿ ಪರಲೋಕದಲ್ಲಿ ಯಾವಾಗ ಸಂತೋಷ, ಯಾವಾಗ ಸಂಭ್ರಮ ಉಂಟಾಗ್ತದ. ಅದೇ ಪ್ರಕಾರ ಮಾನಸಾಂತರ ಪಡುವ ಒಬ್ಬ ಪಾಪಿಯ ವಿಷಯ. ಆದ್ರೆ ಒಬ್ಬನು ಮನಸ್ಸು ತಿರುಗಿಕೊಂಡು, ಒಬ್ಬನು ಮಾರ್ಪಾಟ ಹೊಂದಿ ಒಂದು ಪಾಪಿ ದೇವರ ಕಡೆ ತಿರುಗಿಕೊಂಡು ಬಂದರೆ ಪರಲೋಕದಲ್ಲಿ ಎಷ್ಟೋ ಸಂಭ್ರಮ, ಆನಂದ, ಹರ್ಷ ಇರ್ತದೆ. ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಾನು ನಿಮಗೆ ಹೇಳುತ್ತೇನೆ. ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಾನು ನಿಮಗೆ ಹೇಳುತ್ತೇನೆ ಅಂದನು. ಈಗ ಒಂದಾನೊಂದು ಊರಿನಲ್ಲಿ ಏನಿದ್ರು? ಒಂದಾನೊಂದು ಊರಿನಲ್ಲಿ ಯಾರಿದ್ರು? ಒಂದು ಧನವಂತನಿದ್ದ, ಒಂದು ಮನುಷ್ಯನಿದ್ದ. ಆ ಮನುಷ್ಯನಿಗೆ 2 ಮಕ್ಕಳು. ಎಷ್ಟು ಮಕ್ಕಳು? 2 ಮಕ್ಕಳು. 2 ಮಕ್ಕಳು ಅಷ್ಟೇ ಅಲ್ಲದೆ, 2 ಮಕ್ಕಳಲ್ಲದೆ ದಯಮಾಡಿ ಗಮನಿಸ್ತಿರಲ್ಲ, 2 ಮಕ್ಕಳಲ್ಲದೆ ಎಲ್ಲ ಲಕ್ಷ ಕೊಡ್ತಿರ್ ದಯಮಾಡಿ. 2 ಮಕ್ಕಳಲ್ಲದೆ ಅದರಲ್ಲಿ ಹಿರಿಯ ಮಗನು, ಒಂದು ಕಿರಿಯ ಮಗನಿದ್ದ. ಕಿರಿಯ ಮಗನ ಚಿಕ್ಕ ಮಗನು. ಇದು ನಾನು ನಿನ್ನೆ ಸ್ವಲ್ಪ ಸ್ಟೋರಿ ಹೇಳಿದ್ದೇನೆ, ಅದ್ರ ಲೈವ್ ಇಲ್ಲಾಗಿತ್ತು. ಆ ಹಿರಿಯ ಮಗನು ಸ್ಟೋರಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳ ವಿಚಿತ್ರವಾಗಿದೆ. ಅಲ್ಲೇ ಹಿರಿಯ ಮಗನು ಜಾಣನಾಗಿರ್ತಾನೆ, ಅವ್ರ ಕಿರಿಯ ಮಗನು ಕೂಡ ಹೇಗಿರ್ತಾನೆ. ಈಗ ಕಿರಿಯ ಮಗನು ತಪ್ಪಿ ಹೋದ ಕುಮಾರನ ಕತೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಮತ್ತೊಂದು ಹೆಸರು ಕೊಟ್ಟಿದ್ದೇನೆ, ಮರಣಿಸಿದ್ದವನು, ಮರಣಾವಸ್ಥೆಯಲ್ಲಿದ್ದವನು ತಿರುಗಿ ಬದುಕಿ ಬಂದನು. ನನ್ನ ಮಗನು ಮರಣಾವಸ್ಥೆಯಲ್ಲಿ ಮರಣಿಸಿದ್ದ, ನನ್ನ ಮಗನು ತಿರುಗಿ ಬದುಕಿ ಬಂದನು. ಎಲ್ಲರೂ ಹೇಳ್ತಿರಲ್ವ? ತಪ್ಪಿ ಹೋದ ಕುಮಾರನ ಕುರಿತು ಬಹಳಷ್ಟು ನಾವು ಸಂದೇಶವನ್ನು ಕೇಳಿದ್ದೇವೆ. ಆದ್ರೆ ಅದ್ಭುತವಾದಂತ ಒಂದು ಸತ್ಯವು ಇದರಿಂದ ನಾವು ಮಿಸ್ ಮಾಡ್ಕೋತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಹಾಗಾಗಿ ನನ್ನ ಪ್ರಿಯ ಸಹೋದರಿ, ನೀವು ಎಷ್ಟು ಆಸಕ್ತಿಯಿಂದ ಇದನ್ನು ಕೇಳ್ತಾ ಇದ್ರಿ. ಆಗ ಕೇಳ್ತಾ ಇರ್ತಕ್ಕಂಥ ನೀವು ಈ ಆಸಕ್ತ ಚಿತ್ತರಾಗಿ ಈ ಸತ್ಯವನ್ನು ಇದರಿಂದ ವಂಚಿತರಾಗಬೇಡ್ರಿ ಅನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಪ್ರೈಸ್ ಲಾರ್ಡ್. ಎಲ್ಲಿ ಬೇಕಾದಲ್ಲಿ ಅಲ್ಲ, ನೀವೇನು ಹೇಳಕ್ ಹೋಗ್ಬಿಡ್ರಿ. ಅವ್ರು ಎಲ್ಲಿ ಬೇಕಾದಲ್ಲಿ ಕೊಂಡ್ರಿ, ಎಲ್ಲಿ ಕೊಂಡ್ರಿ ಇಷ್ಟ ಆಗ್ತಾ ಅಲ್ಲಿ ಕೊಂಡ್ರಿ. ಅವ್ರು ಹಾಕ್ರಿ, ಎಲ್ಲಿ ಬೇಕಾದಲ್ಲ ಹಾಕ್ರಿ. ವೆರಿ ಗುಡ್. ಎಲ್ಲಿ ಬೇಕಾದಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ತಪ್ಪಿ ಹೋದ ಕುಮಾರನ ಸ್ಟೋರಿ ಮಿಸ್ ಆಗಬಾರ್ದು ಅಂತೇಳಿ ಪಾಪ ಬಂದಿದ್ದಾರೆ ಜನ. ಅಲ್ಲೆಲ್ಲೂಯ್ಯ. ಗಂಭೀರವಾಗಿ ಹೇಳ್ತಿರಲ್ಲಯ್ಯ.
ಅದಕ್ಕಾಗಿ ತಪ್ಪಿ ಹೋದ ಕುಮಾರದಲ್ಲಿ ನಾವು ನಿನ್ನೆ ಒಂದು ಅದ್ಭುತವಾದಂತಹ ಸಂಗತಿ ನೋಡಿದ್ದೇವೆ. ಕಿರಿಯ ಮಗನು ಮತ್ತು ಹಿರಿಯ ಮಗನು. ಏನು? ಪೆದ್ದ ಕೊಡುಕು ಚಿನ್ನ ಕೊಡುಕು. ಆದ್ರೆ ಇಲ್ಲಿ ದೊಡ್ಡ ಕಿರಿಯ ಮಗನು ಕೂತ್ಕೊಳ್ತಾರೆ, ರಾಮ್ಸ್ ಕೂತ್ಕೊಳ್ಳಿ ಪ್ಲೀಸ್, ಟೇಕ್ ಯು. ಹಿರಿಯ ಮಗನು ಇರ್ತಾನೆ, ಕಿರಿಯ ಮಗನು ಇರ್ತಾನೆ. ಆದ್ರೆ ಇಲ್ಲಿ ಕಿರಿಯ ಮಗನು ತನ್ನ ಆಸ್ತಿ ಪಾಲನ್ನು ತಗೊಂಡು ಆತನು ಹೋಗಿ ಊರು ದೇಶವನ್ನೆಲ್ಲ ಬಿಟ್ಟು ಪತನವಾಗ್ತಾನೆ, ನಾಶವಾಗ್ತಾನೆ ಅಂದ್ರೆ ಆತನ ಜೀವನದಲ್ಲಿ ಮರಣಾವಸ್ಥೆಯನ್ನು, ದುಃಖ, ಬಾಧೆ, ಸಂಕಟ, ವೇದನೆ ಇವೆಲ್ಲವನ್ನೂ ಎದುರು ನೋಡ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಪ್ರೈಸ್ ಲಾರ್ಡ್. ಎಲ್ಲರೂ ಹೇಳ್ತಿರಲ್ವಯ್ಯ? ಈಗ ನಾವು ಗಮನಿಸ್ತೀರಿ, ಎಲ್ಲರೂ ಇಂಥ ಮರಣಾವಸ್ಥೆಯನ್ನು ಅನುಭವಿಸ್ತಾರೆ. ಆದ್ರೆ ಈ ತಪ್ಪಿ ಹೋದ ಕುಮಾರನು ಅಂದ್ರೆ ಕಿರಿಯ ಮಗನು ಆಸ್ತಿ ಕೇಳ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಕಿರಿಯ ಮಗನು ಹೇಗೆ ತಗೋತಾನೆ ಆಸ್ತಿ? ಜಗಳ ಮಾಡಿ ತಗೋತಾನ, ವಾದ ಮಾಡಿ ತಗೋತಾನೆ, ಹೆಂಗೆ ತಗೋತಾನೆ? ನನ್ ಪಾಲು ಕೊಡಿದ್ರೆ ಕೊಡ್ತಾನಪ್ಪ, ಕೊಟ್ಟಾನಪ್ಪ. ಹೇಳ್ರಿ, ಯಾವತ್ತು ಕಿರಿಯ ಮಗನಿಗೆ ತಂದೆ ಹಿರಿಯ ಮಗನಿಗೆ ಆಸ್ತಿ ಪಾಸ್ತಿಗಳೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಕೊಡ್ಬೋದು. ಕಿರಿಯ ಮಗನು ಕೇಳಿದ ಕೂಡಲೇ ಕೊಟ್ಟಾನಲ್ಲ, ಯಾಕೆ? ಅಲ್ಲ, ಕಿರಿಯ ಮಗನು ಕೇಳಿದ ಕೂಡಲೇ ಕೊಡಕ್ ಆಗ್ತದ? ನೀನು ಇನ್ನೂ ಮೆಚೂರ್ ಆಗಿಲ್ಲಪ್ಪ, ನೀನು ಅದು ಐಡಿಯಾ ಇಲ್ಲ, ಇದು ಆಸ್ತಿ ಪಾಸ್ತಿ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಸಣ್ಣ ಅಂತ ಹೇಳ್ಬೇಕಾಗಿತ್ತಲ್ಲ. ಆದ್ರೆ ಇಲ್ಲಿ ನಾನು ಗಮನಿಸಿದ್ದೇನೆಂದ್ರೆ, ಹಿರಿಯ ಮಗನು ಕೇಳಿಲ್ಲ, ಕಿರಿಯ ಮಗನಿಗೆ ಕೇಳಿದ ಕೂಡಲೇ ಕೊಟ್ಟಾನಂದ್ರೆ ಅರ್ಥ ಏನಂದ್ರೆ, ಕಿರಿಯ ಮಗನು ತಂದೆಯ ಸಮಕ್ಷಮದಲ್ಲಿ ಯೋಗ್ಯನಾಗಿದ್ರೆ ಕೊಡ್ತಾನ ಮಾಡಿದ್ರೆ, ಯೋಗ್ಯನಷ್ಟೇ ಅಲ್ಲದೆ ನಂಬಿಕಸ್ಥನಾಗಿದೆ. ಏನಿಗಿದ್ದ? ನಂಬಿಕಸ್ಥನ. ಕೇಳಿದ ಕೂಡಲೇ ಕೊಟ್ಬಿಟ್ಟಿದ್ದಾನೆ. ಬಹಳ ಜನ ಏನ್ ಮಾಡಿದ್ರೆ, ತಂದೆ ಹತ್ರ ಮಗನ ಏನ್ ಮಾಡಿದಾನೆ, ಜಗಳ ಮಾಡಿ, ಒದ್ದಾಡಿ, ಗುದ್ದಾಡಿ ತಗೊಂಡಿದೆ ಎಂಬುದಾಗಿ ಹೇಳ್ತಾರೆ. ಹೌದಾ? ಹಾಗೆ ಅಲ್ಲ, ಅದು ತಪ್ಪಾದ ಅರ್ಥ. ಕೇಳಿ ತಗೊಂಡಿದ್ದಾನೆ, ಕೇಳುವಾಗ ಏನ್ ಮಾಡಿದಾನೆ, ಕೊಟ್ಬಿಟ್ಟಿದ್ದಾನೆ. ಯಾರು ಕೊಟ್ಟಿದ್ರು? ತಂದೆ ಮಗನಿಗೆ ಕೊಟ್ಟಿದ್ದ. ಯಾಕಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ತಗೊಂಡಿದ ಕೂಡಲೇ ಎಲ್ಲ ಏನೇನ್ ಕೊಟ್ಟಿದ್ದ, ಅವನಿಗೆ ಬರಬೇಕಾಗಿರೋ ಪಾಲು. ಏನೇನ್ ಪಾಲು? ಹೊಲ ಗದ್ದೆಗಳಲ್ಲಿ ಬರ್ತಕ್ಕಂಥ ಎಕರೆಗಳು ಮತ್ತು ಹೊಲ ಗದ್ದೆಗಳಲ್ಲಿ ಬರ್ತಕ್ಕಂಥ ಎಕರೆಗಳು. ಕೂತ್ಕೊಳ್ತಿರ್ಬೋದು, ಬೇಗನೆ ಕೂತ್ಕೊಂಡು ಬಿಡ್ತಿರಲ್ಲ, ಗಂಭೀರವಾಗಿ ಹೇಳ್ತಿರಲ್ಲ. ಹೊಲ ಗದ್ದೆಗಳಲ್ಲಿ ಬರ್ತಕ್ಕಂಥ ಎಕರೆಗಳನ್ನು, ಈ ಪಾಲುಗಳನ್ನು ಎಲ್ಲ ಕೊಟ್ಟ. ಕುರಿ, ಎತ್ತುಗಳಲ್ಲಿ ಪಾಲು, ಕುರಿಗಳಲ್ಲಿ ಪಾಲು, ಒಂಟೆಗಳಲ್ಲಿ ಪಾಲು, ಎಲ್ಲ ಪಾಲುಗಳು ಯಾರು ಕೊಟ್ಟ? ಕಿರಿಮಗನಿಗೆ ಕೊಟ್ಟ. ಕಿರಿಮಗನಿಗೆ ಕೊಟ್ಟ ಮೇಲೆ ಕಿರಿಮಗನ ಏನ್ ಮಾಡಿದಾನೆ, ಸ್ವಲ್ಪ ದಿವಸ ಇದ್ದುಕೊಂಡು ಮೇಂಟೈನ್ ಮಾಡಿದಂಗೆ, ಮ್ಯಾನೇಜ್ ಮಾಡಿದಂಗೆ ಮಾಡಿದ. ಆಮೇಲೆ ಒಂದೊಂದೇ ಮಾರ್ತಾ ಹೋಗಿದ್ದಾನೆ. ಏನ್ ಮಾಡ್ತಾನೆ? ಹೊಲಾನು ಮಾರಿದ, ಗದ್ದೆನೂ ಮಾರಿದ, ತೋಟನೂ ಮಾರಿದ, ಆತನಿಗೆ ಬಂದಿರತಕ್ಕಂಥ ಪಾಲನಲ್ಲಿ ಬಂದಿರತಕ್ಕಂಥ ಪಶು ಪ್ರಾಣಿಗಳೆಲ್ಲ ಮಾರಿಕೊಂಡು ಮೆತ್ತಗೆ ದೇಶವನ್ನು ಬಿಟ್ಟು ಹೋಗಿದ. ತನ್ನ ತಂದೆ ದೇಶವನ್ನು ಬಿಟ್ಟು ಹೋಗಿದ. ಎಲ್ಲರೂ ಲಕ್ಷ ಬಿಟ್ಟು ಕೇಳ್ತಿರ್ಲಿ. ಯಾಕಂದ್ರೆ ತಂದೆ ಅಂದ್ರೆ ಏನರ್ಥ ಹೇಳಿದೆ ನಾನು? ತಲೆ ತಿನ್ನೋನು. ಮತ್ತೆ ಹೇಳ್ರಿ, ತಂದೆ ಅಂದ್ರೆ ಏನು? ಯಪ್ಪ ಕಿರಿಕಿರಿ ಮಾಡ್ತಾನಪ್ಪ ನಮ್ಮ ಡ್ಯಾಡಿ, ಯಾವಾಗ ಕಿರಿಕಿರಿ ಅಮ್ಮ ಅಂತ ಹೇಳ್ತಾರೆ. ಯಾರು? ತಂದೆ ಅಂದ್ರೆ ಏನ್ರಿ? ನಾನು ಹೇಳಿದ ಅರ್ಥ ಹೇಳ್ರಿ. ಸೋರ್ಸ್ ಅಂಡ್ ಸಸ್ಟೇನರ್. ಸೋರ್ಸ್ ಅಂದ್ರೆ ಜನ್ಮ ಕೊಡುವನು. ಸಸ್ಟೇನರ್ ಅಂದ್ರೆ ಪಾಲಕನಲ್ಲಿ ಎಲ್ಲ ಬರ್ತದೆ. ಪಾಲಕನಂದ್ರೆ ಅವನು ತನ್ನ ಮಗನಿಗೆ ರಕ್ಷಕನಾಗಿರ್ತಾನೆ, ಆ ಕುಟುಂಬಕ್ಕೆ ರಕ್ಷಕನಾಗಿರ್ತಾನೆ. ಹೌದಾ? ನಾ ನಿನ್ನೆ ಹೇಳಿದೆ, ಬಹಳ ಕಿರಿಕಿರಿ ಆಗ್ತದೆ ಮನೆಗಳಲ್ಲಿ, ಬಹಳ ಕಿರಿಕಿರಿ ಆಗ್ತದೆ. ಅಯ್ಯೋ, ಈ ಗಂಡ ಇಲ್ಲದ್ರೆ ಚೆನ್ನಾಗಿತ್ತು, ಯಾವಾಗ ಕಿರಿಕಿರಿ, ಈ ಮನುಷ್ಯ ಕೆಲಸದ ಮೇಲೆ ಇದ್ರೆ ಚಲೋ ಅಂತೇಳಿ ಹೆಂಡತಿ ಯಾವಾಗ ಹೇಳ್ತಿದ್ದು. ಒಂದು ಅಕ್ಕ ಇದ್ರು, ನಮ್ಗೆ ಬಹಳ ಒಳ್ಳೆ, ಎಲ್ಲ ಅಕ್ಕಂದ್ರೆ ಬಹಳ ಪರಿಚಯ ನಮಗೆ. ಅಕ್ಕ ಇದ್ರು, ಅಲ್ಲೆಲ್ಲೂಯ್ಯ. ಹಾಗೆ ಯಾವ ಕಿರಿಕಿರಿಯಪ್ಪ ಈ ಗಂಡ, ಈ ಇಲ್ಲದ್ರೆ ಚಲೋ ಆಯ್ತು, ಇವ್ ಡ್ಯೂಟಿಗೆ ಹೋಗಿದ್ರೆ ಚಲೋ ಆಗ್ತಿತ್ತು, ಡ್ಯೂಟಿಗೆ ಹೋದ್ರೆ ಶಾಂತವಾಗಿ ಕೆಲಸ ಮಾಡ್ಕೊತಿರ್ತೇವೆ ಗಂಡನ ಯಾವತ್ತು. ಆದ್ರೆ ಒಂದ್ ದಿವಸ ಏನಾಯ್ತು, ಗಂಡ ಒಂದ್ ತಿಂಗಳ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದಕ್ಕೆ ಹೋಗಿದ ಕೂಡಲೇ ಒಂದು ವಾರ ಆಯ್ತು, ನಾ ಹೋಗಿದ್ದ ಅಕ್ಕನ ಮನೆಗೆ. ಅಕ್ಕ ಹೆಂಗ ಆರಾಮಿದ್ದೀರಕ್ಕ? ರಾತ್ರಿ ನಿದ್ದೆ ಬರವಲ್ದು. ಯಾಕ? ಇಲ್ಲಲ್ಲ ಮಾಮ, ನಿಮ್ಮ ಮಾಮ ಇಲ್ಲಲ್ಲ. ಅಲ್ಲ, ಮಾಮ ಇದ್ರೆ ಕಿರಿಕಿರಿ ಅಂತ ಹೇಳ್ತೀರಿ. ಇಲ್ಲ, ರಾತ್ರಿ ಏನಾರ ಅವಾಜ್ ಬಂದ್ರೆ ನಿದ್ದೆ ಬರೋದಿಲ್ಲ. ಮತ್ತೆ ಮಾಮ ಇದ್ರೆ ಏನ್ ಎದುರಿಗಿಲ್ಲ, ಮಸ್ತ್ ಮಲ್ಕೋತಿದ್ದೆ, ಗುರುಕಿ ಹೊಡೆದು ಮಲ್ಕೋತಿದ್ಲು ಅಂತಕ್ಕೆ. ಆ ಮಾಮ ಮೈಕೋ ಹೋಗ್ಕೋತಿದ್ದ. ಹೇಳ್ತೀರ, ಏನು ಗುರುಕಿ ಹೊಡೆದೋಳಪ್ಪ ನಿಮ್ಮ ಅತ್ತಿ, ಬಾಳ ಕಿರಿಕಿರಿಯಪ್ಪ ಅಂದ್ರೆ ಅವನು ರಾತ್ರಿ ಮಾಮ ಇದ್ರೆ ಅತ್ತಿಗ ಭಯದಿಂದ ನಿದ್ದೆ, ಸುಖ ನಿದ್ರೆ, ನಿರ್ಭಯವಳ್ಳ ನಿದ್ರೆ.
ಅಂದ್ರೆ ಒಂದು ತಂದೆ ಮನೆಗೆ ಏನಾಗಿರ್ತಾನೆ? ಪಾಲಕ ಮತ್ತು ಒಡೆಯ ನಿಜನೇ, ಪಾಲಕ ಮತ್ತು ಸಸ್ಟೈನರ್, ಜನ್ಮ ಕೊಡುವನು. ಎಲ್ಲರೂ ಹೇಳ್ತಾರಲ್ವ? ಜನ್ಮ ಕೊಡುವನು. ಏನು ಕೊಡುವನು? ಜನ್ಮ ಕೊಡುವನಾಗಿದ್ದಾನೆ. ಹೌದು. ಈಗ ಈ ಪಾಲಕನು ಇಂಥ ಸಮಯದಲ್ಲಿ ತಂದೆಯ ಕಡೆಯಿಂದ ಈತನು ಹೋಗಿದ್ದ. ಈತನು ಯಾಕೆ ಹೋಗಿದನು ಅನ್ನೋದು ಹೇಳಿದ. ಯಾಕೆ ಹೋಗಿದ್ದನು ಈತನು ಯಾಕೆ ಹೋಗಿದನು? ತಂದೆ ಹತ್ರ ಏನಾರು ಕೊರತೆ ಇತ್ತಾರೆ ಅಕ್ಕಾರೆ? ತಂದೆಯವ್ರು ಏನಾರು ಕೊರತೆ ಇತ್ತ? ಚಿಂತೆ ಮಾಡ್ಬೇಡ್ರಿ, ಯಾರು ನಾ ಬಿಡುದಿಲ್ಲ ನಿಮ್ಗೆ ಚಿಂತೆ ಮಾಡಕ್ಕೆ. ಅಲ್ಲೆಲ್ಲೂಯ. ತಂದೆ ಹತ್ರ ಏನಾರ ಕೊರತೆ ಇತ್ತ? ಏನಿಲ್ಲ. ಆದ್ರೆ ಇದನ್ನ ಏನಂದ್ರೆ, ತಂದೆ ಅಧೀನದಲ್ಲಿದ್ದಾಗ ತಂದೆ ಮಾತಿಗೆ ವಿಧೇಯನಾಗತಕ್ಕಂಥ ಒಂದು ಪ್ರಾಮಾಣಿಕವಾದಂತ ಮಗನಾಗಿದ್ದ. ಆದ್ರೆ ಇವ್ರಿಗೆ ಏನ್ ಬೇಕಂದ್ರೆ ಫ್ರೀಡಮ್ ಬೇಕು. ಏನ್ ಬೇಕು ಅವನಿಗೆ? ಯಾರು ಕೇಳೋರು ಬೇಕಾಗಿಲ್ಲ. ನಾ ಕೇಳಿದೆ, ಒಬ್ರು ಕೇಳಿದೆ, ತೂ ನೈ ಮುझे ಮಮ್ಮಿ ಪಾಪ ಸೆ ಬಹುತ್ ದೂರ ನಾ ಚಾಹತಿ ಹೂಂ ಮೈ. ಅಂದ್ರೆ ಯಾಕೆ? ತಂದೆ ತಾಯಿಗಳ ಕಿರಿಕಿರಿ ಬೇಡ ಅಂತೇಳಿ. ಅಂದ್ರೆ ಅವ್ರಿಗೆ ಏನಂದ್ರೆ, ತಂದೆ ತಾಯಿಗಳು ಅವ್ರಿಗೆ ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ, ಇದು ತಿನ್ಬೇಡ, ಇದು ತಗೋಬೇಡ, ಇದು ಮಾಡಬೇಡ ಅಂತ, ಅಯ್ಯೋ ಕ್ಯಾ ಕಿರಿಕಿರಿ ಮಮ್ಮಿ. ಆದ್ರೆ ತಂದೆ ನಿಮ್ಮ ಕೇರ್ ಟೇಕರ್, ನಿಮ್ಮ ಪಾಲಕನು. ಪಾಲಕನಂದ್ರೆ ಮೂರು ವಿಷಯಗಳು. ಪಾಲಕನಂದ್ರೆ ಆಹಾರದಿಂದ ಪೋಷಿಸುವನು ಮತ್ತು ರಕ್ಷಕನು, ಯಾವ ಕೇಡು ಬರದಂತ ರಕ್ಷಕನು. ಮತ್ತು ಏನು ಬಂದ್ರು ಕೂಡ ಯಾರು ನೋಡ್ಕೊಳ್ತಾರೆ ನಿಮಗೆ? ಎಲ್ಲ ಹೇಳ್ತಾರೆ ಅಲ್ಲಿ ತಂದೆ. ತಾಯಿಗೆ ಚಿಂತೆ ಇರ್ತದ? ತರ್ತಾನಲ್ಲ, ತಂದು ಹಾಕ್ತಾನೋ ಏನ್ ಬೇಡ ಹೇಳಲ್ಲ, ಚಿಂತೆ ಇಲ್ಲ. ಮತ್ ನೋಡಿದ್ರೆ ತಂದೆ ಇದ್ದಾಗ ಕಿರಿಕಿರಿ, ತಂದೆ ಇಲ್ದಾಗ ಅಯ್ಯೋ ಅಮ್ಮ ಇಲ್ರಿ. ಯಾರು? ನಮ್ಮಮ್ಮ. ನಿನ್ನ ಗಂಡ ಇಲ್ಲ ಮನೆಯಾಗೆ. ಅಂದ್ರೆ ಮನೆಗೆ ಧೈರ್ಯ. ಆ ತಂದೆ ಮನೆಯೊಳಗಿದ್ದಾಗ ರಾತ್ರಿ ಎಲ್ಲ ನಿರ್ಭಯದಿಂದ ಮಕ್ಕಳೆಲ್ಲರೂ ನಿದ್ರೆ ಮಾಡ್ತಾರೆ. ಏನಾರು ಆವಾಜ್ ಬಂದ್ರೆ ಮನೆಯವ್ರಿಗೆ ಎಬ್ಬಿಸ್ತಾಳೆ, ಹೋಗಿ ನೋಡ್ರಿ ಯಾರು ಆವಾಜ್ ಮಾಡತ್ತಾರೆ ಕರೆಯಾಗತ್ತ. ಆದ್ರೆ ಅದ್ರ ಮನೆಯವ್ರು ಇಲ್ಲದಾಗ ಯಾರು ಆವಾಜ್ ಮಾಡಿದ್ರಿ ಏನ್ ನಿದ್ದಿನ ಬರುದಿಲ್ಲ ಹೀಗೆ. ಹಾಗೆ ಇದೆಲ್ಲ ಆಗಿದ್ಮೇಲೆ ಈತನು ಮಗನು ಈ ದೇಶವನ್ನು ಬಿಟ್ಟು ಹೋಗ್ತಾನೆ, ತನ್ನ ತಂದೆ ರಾಜ್ಯವನ್ನು ಬಿಟ್ಟು ಹೋಗ್ತಾನೆ. ಯಾಕೆ ಬಿಟ್ಟು ಹೋಗ್ತಾನೆ ಅನ್ನೋದಂದ್ರೆ, ಅವನಿಗೆ ಅವನ ಇಷ್ಟ ಪ್ರಕಾರವಾಗಿ ನಡೆಯುವಂತ ಇಚ್ಛೆ ಇದೆ ಅವನಿಗೆ. ಮೇರಾ ಮರ್ಜಿ ಕೆ ಅನುಸಾರ ಮೈ ಚಲನ, ಕಿಸಿ ಕ ಮರ್ಜಿ ಮುಜೆ ನೈ ಚಾಹಿಯೆ. ಇದೇ ಯವನಸ್ಥನಲ್ಲಿರುವ ಬಹಳ ದೊಡ್ಡ. 14 ವರ್ಷ ಆದ್ಮೇಲೆ ಕಿಸ್ಕಿ ಬಿ ನೈ ಸುನ್ತಾ ಅವನೇ. ನನ್ನ ಪ್ರಿಯ ಸಹೋದರೇ, 14 ವರ್ಷದಿಂದ 19 ವರ್ಷದೊಳಗೆ ನಿಮಗೆ ತಿಳುವಳಿಕೆ ಮತ್ತು ಯಾವ ಮಾರ್ಗದಲ್ಲಿ ಹೋಗತಕ್ಕಂತ ಯಾವತ್ತಿಗೂ ಒಂದು ಪರಿಮಿತಿ ಇರುವುದಿಲ್ಲ, ಅಂತ ಒಂದು ಪಳಗಿರುವುದಿಲ್ಲ. ನೀವು ಮೆಚುರಿಟಿ ಬಂದಿರುವುದಿಲ್ಲ, ನಿಮಗೆ ಪಳಗಿರುವುದಿಲ್ಲ. ಅದಕ್ಕಾಗಿ ತಂದೆ ತಾಯಿಗಳ ಮತ್ತು ಗುರು ಹಿರಿಯರ ಮಾತುಗಳನ್ನು ಪಾಲನೆ ಮಾಡಿ ನಡಿಬೇಕು ನಾವು. ಅದು ನಮಗೆ ಇಷ್ಟ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಾನೆ? ಮೈ ಅಪ್ಪನೇ ಮರ್ಜಿಗೆ ಅನುಸಾರ ಜೀನಾ ಚಾಹತಾ ಹೂಂ. ಅದಕ್ಕೆ ತಂದೆಗೆ ನಂಬಿಕಸ್ಥನಾಗಿದ್ದಂಗೆ ನಟಿಸ್ತಾನೆ. ಹಲ್ಲೆಲೂಯಾ. ನಂಬಿಕಸ್ಥನಾಗಿದ್ದ ನಟಿಸ್ತಾನೆ, ಪ್ರಾಮಾಣಿಕನಾಗಿದ್ದಂಗೆ ನಟಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಕೊನೆಗೆ ತಂದೆ ಹತ್ರ ಆಸ್ತಿ ಕೇಳಿದ್ಕೊಳ್ಳಿ. ತಂದೆ ಏನು ಮಾತಾಡೋದು ನೋಡಿ, ಮಗನಿಗೆಲ್ಲ ಪಾಲ್ಗಳು. ಅಂದ್ರೆ ಅರ್ಥ ಏನು? ತಂದೆ ತನ್ನ ಮಗನ ಮೇಲೆ ಮತ್ತಿನ್ನು ಮಗನು ಹೇಗಿದ್ದ? ಕಿರಿಯ ಮಗನ ಹೇಗಿದ್ದ? ನಂಬಿಕಸ್ಥನಾಗಿದ್ದ. ಏನಾಗಿದ್ದ? ಪ್ರಾಮಾಣಿಕನಾಗಿದ್ದ. ಗಂಭೀರವಾಗಿರ್ತಾರಲ್ವಿಯ? ಪ್ರಾಮಾಣಿಕರಾಗಿದ್ದ. ಯಾವ ಕೇಳು ಯಾವ ಎಷ್ಟು ಪ್ರಾಮಾಣಿಕನಾಗಿದ್ದಾರೆ. ತಂದೆ ನಂಬಿ ಏನ್ ಮಾಡಿಬಿಟ್ಟಿದ್ದಾನೆ? ಆಸ್ತಿ ಪಾಸ್ತಿಗಳೆಲ್ಲ ಕೊಟ್ಟುಬಿಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಾರಲ್ವ? ಆಸ್ತಿ ಪಾಸ್ತಿಗಳು ತಂದೆ ಯಾಕೆ ಕೊಟ್ಟಿದ್ದಾನೆ ಮಗನಿಗೆ ಆಸ್ತಿ? ಮಗನಿಗೆ ಯಾಕೆ ಆಸ್ತಿ ಕೊಟ್ಟಿದ್ದಾನೆ? ಇಂಟರ್ವ್ಯೂ ಬಂದೆ ನಾನು. ಪರವಾಗಿಲ್ಲ, ವೆರಿ ಗುಡ್. ತಂದೆ ಮಗನಿಗೆ ಆಸ್ತಿ, ಕಿರಿಯ ಮಗನಿಗೆ ಆಸ್ತಿ ಯಾಕೆ ಕೊಟ್ಟಿದ್ದಾನೆ? ಪ್ರಶ್ನೆ ಕೇಳೋ ಸಮ್ಮ ಬಾಯಿಲೆ, ಬಾಳ ಪ್ರಶ್ನೆ ಕೇಳ್ತಾನ ನಂಗೆ. ಬಾ, ಈಗ ಪ್ರಶ್ನೆ ಕೇಳಬೇಕು ನಿನಗೂ. ವೆರಿ ಗುಡ್. ನಮ್ಮ ಮಾಸ್ಟರ್ ಬಂದಿದ್ದಾರೆ ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಪ್ರಶ್ನೆಗೆ ಎಲ್ಲರೂ ಹೇಳ್ತಿರಲ್ವಯ್ಯ. ಸೊ ತಂದೆ ಕಿರಿಯ ಮಗನಿಗೆ ಆಸ್ತಿ ಪಾಸ್ತಿ ಯಾಕೆ ಕೊಟ್ಟಿದ್ದಾರೆ? ತಂದೆ ಹತ್ರ ಹೇಗಿದ್ದ? ನಂಬಿಕಸ್ಥನಾಗಿ. ಹೇಗಿದ್ದ? ಪ್ರಾಮಾಣಿಕನಾಗಿ. ಬಿಟ್ಬಿಡ್ರ ಅವ್ರನ್ನ. ಪ್ರಾಮಾಣಿಕನಾಗಿ. ದಯಮಾಡಿ ಹೇಳ್ತಿರಲ್ವಯ್ಯ, ಬಿಟ್ಬಿಡ್ರ ಅವ್ರನ್ನ. ಎಲ್ಲರೂ ಅವ್ರ ಜಾಗದಲ್ಲಿ ಕೂತ್ಕೊಳ್ತಾರೆ ದಯಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪ್ರಕೃತಿ ಹೇಳ್ತಿರಲ್ವಯ್ಯ. ಸೊ ಆಮೇಲೆ ಆಸ್ತಿ ಪಾಸ್ತಿ ಎಲ್ಲ ತಂದೆ ಕೊಟ್ಟಿದ್ಮೇಲೆ ಇವನೇನ್ ಮಾಡ್ತಾನೆ? ತನ್ನ ಇಷ್ಟ ಪ್ರಕಾರವಾಗಿ ಖರ್ಚು ಮಾಡ್ತಾನೆ. ಅವನಿಗೆ ಏನ್ ಬೇಕಂದ್ರೆ ನನ್ನ ಇಷ್ಟ ನೆರವೇರಿಸ್ಕೋಬೇಕು. ಇದೇ ಬಂದಿದ್ ನೋಡ್ರಿ ಎಲ್ಲ ಯವನಸ್ಥರಲ್ಲಿ ತಂದೆ ತಾಯಿಗಳ ಜೀವನದಲ್ಲಿ. 13 ಆತಂದ್ರೆ ಅವನು ಕೇಳೋದಿಲ್ಲ. ನಾನು ಕೇಳೋದಿಲ್ಲಾಗಿದ್ರೆ ನಮ್ಮ ತಾಯಿಗೆ. ನಮ್ಮ ತಾಯಿ ಸಣ್ಣ ಇದ್ದಾಗ ಹೊಡಿತಿದ್ಲು.
ಸ್ವಲ್ಪ ದೊಡ್ಡವನಾದ್ಮೇಲೆ ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಎಲ್ಲ ಜಿಮ್ ಎಲ್ಲ ಹೋದ್ರೆ ನಮ್ಮ ತಾಯಿ ಹೊಡೆದ್ಬಿಟ್ಟು ಟಕ್ ಅಂತ ಹಿಡಿದ್ಬಿಟ್ಟೆ. ಎರಡೂ ಕೈ ಎಳಗಾಡೋದಲ್ಲ ನಮ್ಮ ತಾಯಿ, ಗೊಂಬೆ ಎಳಗಾಡ್ದಂಗೆ. ಯಾಕಂದ್ರೆ ತಾಕತ್ತಿಲ್ಲ ಅವ್ರಿಗೆ. ಅವಾಗ ಗೊತ್ತಾಯ್ತು ಈ ಮನುಷ್ಯ ಇನ್ನು ಹೊಡೆದ್ರೆ ಬೆಂಡ್ ಆಗುದಿಲ್ಲ. ಈತನಿಗೆ ಹೆಂಗ್ ಬೆಂಡ್ ಮಾಡ್ಬೇಕು? ಮಮ್ಮು ಬಂದ್ ಮಾಡಿದ್ರೆ ಈ ಮನುಷ್ಯ ಲೆವೆಲ್ ಬರ್ತಾನೆ, ಇಲ್ಲ ಲೆವೆಲ್ ಬರೋದಿಲ್ಲ. ಎಂತ ಮನುಷ್ಯ ಲೆವೆಲ್ ಬರ್ತಾನೆ ಗೊತ್ತೈತಿ ಮಮ್ಮು ಬಂದ್ ಮಾಡಿದ್ರೆ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಬಹಳ ಕ್ಯೂಟ್ ಇದ್ದೀನಿ ನಮ್ಮ ತಾಯಿಗೆ, ಬಹಳ ಕ್ಯೂಟ್. ಗೋರ ಅದರ ಚಿಟ್ಟ ಅಂತ ಹೇಳಿದ್ರೆ ಕೈಸಾರತಿಗೆ ಮತ್ತು ತುಮರ ಬೇಟೆಗೂ ಖಾನಾನಿ ದಲಿಸು ಮೇರಾ ಬೇಟ ಅವನೇ ನನ್ನ ಮಗ. ಅವನಿಗೆ ಇವತ್ತು ತಯಾರು ಮಾಡಿಲ್ಲ, ನಾಳೆ ಅವನ ಕಾಲ ಮೇಲೆ ಅವ್ನು ನಿಲ್ಬೇಕಲ್ಲ ಅಂತೇಳಿ ಅಷ್ಟು ಒಬ್ಬನೇ ಗಂಡು ಮಗ ಇದ್ರು ಕೂಡ ಅಷ್ಟು ಪ್ರೀತಿಯಿಂದ ಸಾಕಿದಾಳೆ ನನಗೆ. ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಇಂದ ಸಾಕಿದೆ. ಆದ್ರೆ ಇಲ್ಲಿ ಮಗನು ನಂಬಿಕಸ್ಥನಾಗಿದೆ. ಯಾರ ಮಗನು? ಕಿರಿಯ ಮಗನು ನಂಬಿಕಸ್ಥನಾಗಿದೆ. ಹೋಗಿದ ಅವನಿಗೇನಂದ್ರೆ ಅವನ ಇಷ್ಟ ಪ್ರಕಾರವಾಗಿ ನಡಿಬೇಕು. ಅವನಿಗೆ ಹೋಗಿದ, ತನ್ನ ದುಡ್ಡೆಲ್ಲ ಮೊಟ್ಟ ಮೊದಲಾಗಿ ಅವನು ಹೋಗಿರ್ತಕ್ಕಂಥದ್ದು ವೇಷಿ ಶಾಲೆಗೆ. ಯಾವುದು? ವೇಷಿ ಕೋಟೆಗಳಿಗೆ ಹೋಗಿ ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಪಾಪ ಕಾರ್ಯಗಳನ್ನು ಮಾಡ್ತಾ ಮತ್ತು ಅಲ್ಲಿರ್ತಕ್ಕಂಥ ಡ್ಯಾನ್ಸ್ ನಾಟಕಗಳನ್ನ ನೋಡ್ತಾ ಕುಡಿತನ ಚಟ, ವೇಷಿ ಸಾಂಗತ್ಯ ಮತ್ತು ಇಷ್ಟ ಪ್ರಕಾರವಾಗಿ ಅವನು ಏನೇನು ಬೇಕು ನೋಡ್ತಿರೋದು. ಆಡಂಬರದ ವಸ್ತ್ರವನ್ನು ಧರಿಸಿಕೊಂಡು ಚಿಕ್ಕ ಬೆಕ್ಕ ಬೆಟ್ಟಿಯಾಗಿ ನೋಡಿದೆ. ಯವನಸ್ಸುಡ ಯವನ ಕಾಲ ಮಂದು ಸಂತೋಷ ಪಡುವು ನೀಕ್ ಇಷ್ಟ ಬಚ್ಚಿ ನಡೆಸ್ಕೊ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 11ನೇ ಅಧ್ಯಾಯ ಕೊನೆ 2 ವಚನಗಳನ್ನು ನೋಡಿ. 11ನೇ ಅಧ್ಯಾಯ ಕೊನೆ 2 ವಚನಗಳ ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ ಕೊನೆ 2 ವಚನಗಳು ಬೇಗ ನೋಡ್ರಿ. ಓ ಯವನಸ್ಥನೇ, ನಿನ್ನ ಯವನದಲ್ಲಿ ಹೆಂಗ್ ಬೇಕಾದಂಗೆ ಎಂಜಾಯ್ ಮಾಡಿ. ರಿಜಾಯ್ಸ್ ಇನ್ ಯುವರ್ ಯೂತ್. ಹಲೋ ಬಹಳ ಜಾಗೃತಿಯಿಂದ ಕೇಳ್ತೀರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಯವನಸ್ಥನೇ, ನಿನ್ನ ಯವನ ಕಾಲದಲ್ಲಿ ಇಷ್ಟ ಪಡದಂತೆ ನಡ್ಕೋ. ಈಗ ಇಷ್ಟ ಆಯ್ತಾ ನಡ್ಕೋ, ಚಲ್ ಕೈಸ ಜೀತಾಕಿಲಿ. ನಿನ್ನ ಯವನದ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಆನಂದಪಡಿಸಲಿ. ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿ ನಿನ್ನ ಕಣ್ಣುಗಳ ನೋಟದಲ್ಲಿ ನಡೆ. ಆ ಎಲ್ಲಾ ಸಂಗತಿಗಳಿಗೂ ಒಂದು ದಿವಸ ನಿನಗೆ ತೀರ್ಪು ತರ್ತಾನೆ. ಜೈಸಾವನಾಶ ಚಲ್ತಾ ಚಲ್ ಮಜಾಲೇತು ಆನಂದಲೇ. ದೇವರು ನಿನಗೆ ನ್ಯಾಯ ತೀರಿಸುತ್ತಾನೆ. Therefore remove the sorrow from the heart and put away the will from your flesh, and childhood and the youth are vanity. ಓದ್ರಿ. ಆದ ಕಾರಣ therefore ಆದ ಕಾರಣ ನಿನ್ನ ಹೃದಯದಿಂದ ಸಂತಾಪವನ್ನು ವೇದನೆಯನ್ನು ತೆಗೆದು ಹಾಕು. ನಿನ್ನ ಶರೀರದಲ್ಲಿ ದುರಾಸೆಯನ್ನು ತೆಗೆದು ಹಾಕು. ಬಾಲ್ಯವು ಯೌವನವು ವ್ಯರ್ಥವಾಗಿದೆ. ಹುಷಾರಾಗಿರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಅಂದ್ರೆ ಯವನಸ್ಥರೇ ಜಯಸಮರ್ಜಿತ ಚಲ್ತು. ದಯಮಾಡಿ ಕೇಳಿಸ್ಕೊತ್ರಿ, ದಯಮಾಡಿ ಎಲ್ಲರೂ. ಒಂದು ವಿಷಯ ಯಾರೋ ಹೇಳಿದ್ರು, ಒಂದು ಸಂತ, ಒಂದು ಪಂಡಿತ, ಅಗೌ ಪಂಡಿತ ಅಂತ ಹೇಳ್ತಾನೆ. ನಾನು ಅಧಿಕ ಪ್ರಸಂಗಗಳು ಅವನು ಕೇಳ್ದ, ಅರೆ ಓ ಐಸಾ ಬೋಲ್ತಾ है ना, वो पंडित ऐसा बोलता है, ए पंडित ऐसा बोलता है, वो तीसरा पंडित ऐसा बोलता है, मैं किसकी सुनूं ಅಂತ ಕೇಳಿದ. ಅವನು ಪ್ರಶ್ನೆ ಯಾರಿಗೆ? ಒಂದು ಮಹಾಪಂಡಿತರಿಗೆ ಕೇಳಿದ. ಅವನು ಅಗೌ ಪಂಡಿತ. ಅವನು ಹೇಳ್ದ, ಸಬ್ಕಿ ಸುನು ಅಪ್ನಿ ಕರು ಅಂತ ಹೇಳಿದ. ಅವನು ಹಲೋ ಏನಂತ ಹೇಳ್ದ? ಎಲ್ಲರದು ಕೇಳು, ನಿಂದ ಮಾತ್ರ ನೀನು ಮಾಡ, ನಿನ್ನ ಮನಸ್ಸಿಗೆ ಬಂದಿದ್ದು ಮಾಡ ಅಂತ ಹೇಳಿ. ಆದ್ರೆ ಒಂದೇ ಬಹಳ ದೊಡ್ಡ ತಪ್ಪದೆ. ಏನದು? ನಿನ್ನ ಮನಸ್ಸಿಗೆ ಬಂದದನ್ನು ಮಾಡಬೇಡ. ಈಗ ನೀವು ಹೇಳ್ರಿ, ಎಲ್ಲರದು ಕೇಳು, ಯಾರ್ದು ಮಾಡ್ಬೇಕು? ಆರಿಸ್ಕೊಂಡು ಮಾಡ್ಬೇಕು. ಮತ್ತು ಇನ್ನೊಂದು, ಒಳ್ಳೇದು ಯಾವ್ದಂತ ಗೊತ್ತಾಗೋದಿಲ್ಲ. ಈಗ ಯವನಸ್ಥರಿಗೆ ಯಾವ್ದು ಒಳ್ಳೇದಂತ ಗೊತ್ತಾಗೋದಿಲ್ಲ. ನೀವು ಅವ್ರ ಜೊತೆ ಹೋಗ್ಬೇಡ ಅಂತ ಕೇಳ್ತಾರ. ಏ ಪಪ್ಪ ನೀಗೇನು ಒಳ್ಳೆ ಹುಡುಗವ, ಒಳ್ಳೆ ಹುಡುಗವ ಕೇಳ್ತಾನ. ತಂದೆ ತಾಯಿ ಮಾತುಗಳು. ಮತ್ತು ಸರಿ, ಯಾವ್ದು ಒಳ್ಳೇದನ್ನು ತಂದೆ ತಾಯಿಗಳ ಮಾತು ಕೇಳಬೇಕು. ವೆರಿ ನೆಕ್ಸ್ಟ್ ಯಾರ ಮಾತು ಕೇಳಬೇಕು? ಲಾಸ್ಟ್ಗೆ ಎಲ್ಲ ತಂದೆ ತಾಯಿಗಳು ಇಲ್ಲ, ಯಾರಿಲ್ಲ, ಯಾರ ಮಾತು ಕೇಳಬೇಕು? ದೇವ್ರ ಮಾತು ಕೇಳಬೇಕು. ಕರೆಕ್ಟ್ ಹೇಳಿದ್ರಿ. ಬೈಬಲ್ ಅದನ್ನು ಅನುಸರಿಸಬೇಕು. ನಾವು ಬೈಬಲ್ ಅನುಸರಿಸಬೇಕು. ಎಲ್ಲ ಹೇಳ್ತಿರಲ್ಲ, ದ ಲಾ, ನಿಯಮ, ಬೈಬಲ್ ಅನುಸರಿಸಬೇಕು. ಯಾಕಂದ್ರೆ ದೇವರ ಮಾತನ್ನು ಅನುಸರಿಸಬೇಕು. ಅದಕ್ಕೆ ಬೈಬಲ್ ನಲ್ಲಿ ಎಲ್ಲದಕ್ಕಿಂತ ಮೋಸಗಾರ ಯಾರ್ರಿ? ಓಕೆ, ಚಾನ್ಸ್ ಕೊಡ್ತೇನೆ. ಎಲ್ಲರಿಗಿಂತ ಮೋಸಗಾರನ ಯಾರ್ರಿ? ಜೋರಾಗಿ ಹೇಳ್ರಲ್ಲ. ಹೃದಯ. मेरा दिल कैसा बोलता वैसा मैं करता हूं. ಏನಿದೆ? मेरा दिल कैसा बोलता वैसा मेरा दिल. ಅದಕ್ಕೆ ಯವನಸ್ಥರೇ, ನಿನ್ನ ಮನಸ್ಸಿಗೆ ಬಂದಂತೆ ನಡ್ಕೋ ನೀನು. ಎಲ್ಲಿದೆ? ಎಲ್ಲದಕ್ಕಿಂತ ಮೋಸಗಾರ. ನಾಳೆ ನೈ ರೇ ಉನಿ ಬಹುತ್ ಧೋಖಾ ದಿ ಮುझे. कौन धोखा दी? उन्हीं ने तेरा दिल तेरे को धोखा दिया बाबा. हालेलुया. टैक्सी तू आती क्या? टैक्सी तू आती क्या?
ಇನ್ನೊಬ್ಬನು ಮ್ಯಾಕ್ಸಿ ಅಂತಾರೆ, ಮ್ಯಾಕ್ಸಿ ಅವನ ಮ್ಯಾಕ್ಸ್ ಅವನ ಹೆಸರು ಮ್ಯಾಕ್ಸ್ ಮೈ ನೇ ಆತ ತೂ ನೈ ಆತ ತೂ ಮೈ ಬಿ ನೇ ಆತ ದಿಲ್ ಕಾ ಗಯಾ. ಪ್ರೈಸ್ ಲಾರ್ಡ್ ಜೀಸಸ್. ಅಂದ್ರೆ ಏನು? ಹೃದಯದ ಮೇಲೆ ನಂಬಿಕೆ. ಯಾರ ಮೇಲೆ ನಂಬಿಕೆ? ಹೃದಯ. ಅಂದ್ರೆ ಏನ್ ಹೇಳ್ತಾನೆ? ಎಲ್ಲರದನ್ನು ಕೇಳು. ಯಾರಿಗಾರ ಎಲ್ಲರದನ್ನು ಕೇಳು, ಎಲ್ಲರದನ್ನು ಕೇಳು. ಆದ್ರೆ ಮಾಡ್ಬೇಕೀಗ ಯಾರ್ದು? ದೇವರ ವಾಕ್ಯ. ನಿಮ್ ಬಹಳ ಜನ ಹೇಳ್ತಾರೆ, ಯಾರ್ಯಾರು ಹೇಳ್ತಾರೆ ನಿಮ್ ಮನಸ್ಸು ಬಂದಿದ್ದನ್ನು ಮಾಡ್ರಿ, ಹೃದಯಕ್ಕೆ ಬಂದಿದ್ದನ್ನು ಮಾಡ್ರಿ. ಇಲ್ಲ, 17ನೇ ಅಧ್ಯಾಯ 9ನೇ ವಚನ 19ನೇ ವಚನ ಕಾಣಿಸ್ತದೆ. ಯೆರೆಮೀಯ ಪ್ರವಾಚನ ಪುಸ್ತಕ. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ಳಿ, ತಮ್ಮ ಹೃದಯ ಶಾಪಗ್ರಸ್ತವಾಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. 9ನೇ ವಚನ ಪ್ಲೀಸ್. ಎಲ್ಲರಿಗಿಂತ ವಂಚನೆಯುಳ್ಳದಾಗಿಯೂ ದುಷ್ಟತನದ್ದು ಅದನ್ನು ತಿಳಿಯುವವನು ಯಾರು? ಹಾ, ಇನ್ನು ಮತ್ತೊಂದು ಸರಿ ಹೇಳಮ್ಮ. ಹೃದಯವು ಎಲ್ಲದಕ್ಕಿಂತ ವಂಚನೆಯುಳ್ಳದು. ಯಾರು ಕೋನ್ ತೋಕದಾರ? ಕೋನ್? तेरा भाई, तेरा भान, तेरा पार्टनर नहीं. ಹಲೋ, ನಿನ್ನ ಫ್ರೆಂಡ್ ಅಲ್ಲ, ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ನಿನ್ನ ಬ್ಯಾಡ್ ಫ್ರೆಂಡ್ ಅಲ್ಲ. ಬೈಬಲ್ ಏನ್ ಹೇಳ್ತದೆ? ಎಲ್ಲದಕ್ಕಿಂತ ಮೋಸಗಾರನ ಯಾರು? ಯಾರು? ನಿನ್ನ ಹೃದಯ. दिल है कि मानता नहीं तो फिर ಎప్పుడు आता नहीं तो दाರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ ದೇವ್ರ ಮಕ್ಕಳೇ? ಬಹಳ ಜಾಗ್ರತೆ ಅಂತ ಕೇಳ್ರಿ. ಇಲ್ಲಿ ಅದ್ಭುತವಾದ ಸಂಗತಿಗಳಿದೆ. ಅದೇನಂದ್ರೆ ಹೃದಯವು ಎಲ್ಲದಕ್ಕಿಂತ ಮತ್ತೆ ಮುಂದೆ ಹೋದ್ರಮ್ಮ. ವಂಚನೆ ಉಳ್ಳದಾಗಿಯೂ. ಎಂತದು? ಮೋಸಕರವಾದದ್ದು, ವಂಚನೆ ಉಳ್ಳದಾಗಿಯೂ ಮಹಾದುಷ್ಟತನದ್ದು ಆಗಿದೆ. ಏನು? ಮಹಾದುಷ್ಟತನಕ್ಕೆ ನಡೆಸತಕ್ಕಂತಾಗಿ. ಹೃದಯದ ಮಾತನ್ನು ಕೇಳಬೇಡ್ರಿ. ಯಾವತ್ತು ಯಾರ ಮಾತನ್ನು ಕೇಳ್ತೀರಿ? ದೇವರ ಮಾತನ್ನ. ಇದು ಕರೆಕ್ಟ್ ಇದೆಯಲ್ಲ? ಯಾಕಂದ್ರೆ ಅವನು ಹೇಳ್ತಾನೆ, ಮಗ ಅಗೋ ಪಂಡಿತ ಏನ್ ಹೇಳ್ತಾನೆ? ಸಬ್ಕಿ ಸುನೋ ಅಪನಿ ಕರೋ ಅಂತ ಹೇಳ್ತಾನೆ. ಹಮ್ ಸಬ್ಕಿ ಸುನತೆ और परमेश्वर की करते हैं. परमेश्वर का वचन कोई मान को चलते किसी हाल में होने दो. ನಾ बोले तो ನಾ, ಹಾ बोले तो ಹಾ. ಎಲ್ಲರೂ ಹೇಳ್ತಿರಲ್ವಿಯ? ಇವತ್ತಿನ ನೀವು ಜೀವನದಲ್ಲಿ ಮೇಲೆ ಬರ್ಬೇಕಂತ ಇಷ್ಟ ಇದ್ದೀರಾ? ಮೋಸ ಆಗ್ಬಾರ್ದಂತ ಇಷ್ಟ ಇದೆಯಾ? ದೇವ್ರ ಮಾತನ್ನು ಕೇಳಿ ನೋಡ್ರಿ. ಅಲ್ಲೆಲ್ಲೂಯ. ಏನಿಲ್ಲ, ನಿಮ್ ಜೀವನವೆಲ್ಲ ಸುಖವಾಗಿರ್ತೀವಿ ನೋಡ್ರಿ. ಈಗ ನಾ ಇಷ್ಟು ಸುಖವಾಗಿ ಯಾಕಿದ್ದೇನೆಂದ್ರೆ ದೇವ್ರ ಮಾತು ಒಂದೊಂದ್ಸಾರಿ ಕೇಳಿಲ್ಲ, ಅವಿದಿನಾಗಿದೆ. ಅವಿದಿನಾಗಿದ್ದ ಕೂಡಲೇ ಪಶ್ಚಾತ್ತಾಪಟ್ಟೆ. ಅವಾಗ ದೇವ್ರ ಮಾತನ್ನು ಕೇಳಿ, ಮೊದಲು ಮರ್ಯಾದೆ ಕೇಳಿಲ್ಲ, ಆಕ್ಸಿಡೆಂಟ್ ಆದ್ಮೇಲೆ ಸರಿಯಾಗಿ ರೈಟ್ ಸೈಡ್ ಹೋದ. ಮೊದಲು ರಾಂಗ್ ಸೈಡ್ ಹೋಗ್ತದ ಗಾಡಿ ತಗೊಂಡು. ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ, ರಾಂಗ್ ಸೈಡ್ ಹೋಗ್ತಾ ಇದ್ದೇನೆ. ఎందుకు ರಾಂಗ್ ಸೈಡ್ ಹೋದ್ರು? ನಾನು ದೇವರ ಸೇವಕ, ಅದಕ್ಕಾಗಿ ನಾನು ರಾಂಗ್ ಸೈಡ್ ಹೋದ್ರು ದೇವ್ರು ನನ್ನ ಕಾಪಾಡ್ತಾನೆ. ನೋ 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 ನೋ, ಲಾ ಮಸ್ಟ್ ಫಾಲೋ. ಇದೇ ಎಚ್ಚರ ತಪ್ತಾ ಇದೆ ನಾವು. ಎಲ್ಲರೂ ಹೇಳ್ತಿರಲ್ವೇ? ಅದಕ್ಕೆ ಇಲ್ಲಿ ಯವನಸ್ಥನ ಯವನ ಕಾಲದಲ್ಲಿ ಸಂತೋಷ ಪಡಿಲ್ಲ, ಆದ್ರೆ ಅವನ ಶರೀರದಲ್ಲಿ ಏನಿದೆ? ಅವನ ಶರೀರ, ಅವನ ಹೃದಯ ಯಾವತ್ತಿಗೂ ಕೇಳುದಿಲ್ಲ. ಆದ್ರೆ ಆತ್ಮದೊಳಗೆ ದೇವರು ವಾಕ್ಯ ಇರ್ತದೆ. ಆತ್ಮದೊಳಗಿರುವ ದೇವರ ವಾಕ್ಯಕ್ಕೆ ನಾವು ಏನಾಗಬೇಕು? ಸರೆಂಡರ್ ಆಗಬೇಕು. ನೋಡ್ರಿ ಏನ್ ಹೇಳಿದೆ ತಂದೆ ತಾಯಿಗಳಿಗೆ? ನಡಿ ಹೋಗೋಣ ಅಂತ ಹೇಳ್ತಾನೆ. ನಾ ಮೇರೆ ಮಮ್ಮಿಗೂ ಬತಾಕಿ ಜಾತಾ ಮೈ. ತಂದೆ ತಾಯಿಗಳಿಗೆ ಹೇಳದೆ ಎಲ್ಲೂ ಹೋಗಬಾರ್ದು. ಬೇಡ ಅಂತ ಹೇಳಿದ್ರು ವಾದ ಮಾಡಿ ಹೋಗಬಾರ್ದು. ದಯಮಾಡಿ ಹೇಳ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಜನ ಕೇಳಿಲ್ಲ ನೀವು? ಬ್ರದರ್ ನೀವು ಕೇಳಿ ಎಷ್ಟು ಜನ? ಹಲೋ, ಎಷ್ಟು ಜನ ಕೇಳಿಲ್ಲ? ಒಂದು ಮಗನಿಗೆ ಹೋಗಬೇಡ ಮಗನೇ ಅಂತ ಹೇಳಿದ್ದು, ಇವನು ನನ್ನ ಮನಸ್ಸಿಗೆ ಹೋಗಬೇಡ ಮಗನೇ ಅಂತ ಹೇಳಿದ್ದು ಅಷ್ಟೇ. ಇವ್ ಕೇಳಿಲ್ಲ, ಅವನು ಜಗಳ ಮಾಡಿ ಹೋಗಿದ್ದ, ಮತ್ತು ವಾಪಸ್ ಬಂದಿಲ್ಲ. ಅವನು 3 ದಿವಸ ಸಿಗಲಿಲ್ಲ. 3ನೇ ದಿವಸ ನೀರ್ ಮೇಲೆ ತಿಳಿದ, ಸತ್ತೋದ. ಅಕಾಲ ಮರಣ ಅಂತ ಹೇಳ್ತಾರೆ ಅದಕ್ಕೆ. ಅಕಾಲ ಮರಣ ಅಂದ್ರೆ ತೃಪ್ತಿಯುಳ್ಳ ದೀರ್ಘಾಯುದೆ. 70 ಅಥವಾ 80 ವರ್ಷ ಬದುಕದೆ ಮಧ್ಯದಲ್ಲಿ ಮನುಷ್ಯರ ಅಕಾಲ ಮರಣ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮ ಜನರು, ನಮ್ಮ ಮತಸ್ಥರು ಅಕಾಲ ಮರಣ ಅಂತ ಹೇಳ್ತಾರೆ. ಅದ ಕಾರಣ ದೇವರ ಮಕ್ಕಳೇ, ಇಲ್ಲಿ ದೇವರ ಮಾತನ್ನು ಕೇಳಿ ನಡ್ಬೇಕು. ಇಲ್ಲ ಆಯ್ತು. ಇದಾದ್ಮೇಲೆ ತಪ್ಪಿಯೋದ ಕುಮಾರನು ಹೋಗಿದ ಕೂಡಲೇ ಅವನು ಎಲ್ಲ ನೋಡಿದ ಅಲ್ಲಿ. ಅವನು ಇಷ್ಟ ಪ್ರಕಾರವಾಗಿ ನಡೆದ. ಅಲ್ಲಿ ಫ್ರೀಡಮ್ ಇದೆ. ಏನ್ ಬಿಟ್ಟು ಹೋಗಿದ್ದಾನೆ ಅವನು? ತಂದೆ ದೇಶವನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು ಹೊರಗಿನ ರಾಜ್ಯಕ್ಕೆ ಹೋಗಿದ್ದ. ಅಲ್ಲಿ ಹೋಗಿದ ಕೂಡಲೇ ಅವನು ಹಣವೆಲ್ಲ ಎದುರೊಳಗೆ ಖರ್ಚು ಮಾಡಿದಾನೆ. ವೇಷಿ ವಾಟಿಕಾದಲ್ಲಿ ಮತ್ತು ಕುಡಿತನ ಚಟದಲ್ಲಿ ಮತ್ತು ಮೋಜು ಮಜದಲ್ಲಿ ಆತನ ಖರ್ಚು ಮಾಡಿದ. ನೋಡ್ರಿ, ಕುಡಿತನ ಮತ್ತು ವೇಷಿತನ, ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಬದುಕು ಬಾಳಿನ ಡಂಬ. ಬದುಕು ಬಾಳಿನ ಡಂಬ ಅಂದ್ರೆ ಗೊತ್ತಿದೆ. ಮೇರೆಗೂ ಕೋನ್ ಬಿ ಕುಚ್ ಬೋಲ್ನ, ಮೇರೆ ಮರ್ಜಿ, ಮೇರೆ ಇಚ್ಛಾ ಅಂತ. ಇದು ಡಂಬ. ಇದೇನಂತಾರೆ? ಡಂಬ. ನಾನು ಮಾಡಿದಕ್ಕೆ ನನಗೇನು ಇಷ್ಟ ಆಗ್ತದೆ ಮಾಡ್ತೇನೆ, ಇದು ಡಂಬ. ಮೈ ಕಿಸ್ಕಿ ನೈ ಸುಂತಾ, ಇದು ಡಂಬ. ಪರಮೇಶ್ವರ್ ಕಿ ಸುನು. ಎಲ್ಲ ಹೇಳ್ತಿರಲ್ವ? ಈಗ ಇವನು ಅಲ್ಲಿ ಹೋಗಿದ ಕೂಡಲೇ ಎಲ್ಲ ನೋಡಿದ. ಅಲ್ಲಿ ಬೇರೆ ಕಂಟ್ರಿಗೆ ಹೋಗಿದ್ದಾನೆ. ಅಲ್ಲಿ ಸಿಟಿಸನ್ ಇಲ್ಲ, ಸಿಟಿಸನ್ಶಿಪ್ ಆತನಿಗಿಲ್ಲ. ಎಲ್ಲ ದುಡ್ಡು ಖಾಲಿ ಆಯ್ತು. ದುಡ್ಡು ಖಾಲಿ ಆದ ಕೂಡಲೇ ವೇಷಿ ವಾಟಿಕದಿಂದ ಕಿಕ್ ಹೊಡೆದು ಓಡಿಸ್ಬಿಟ್ರು. ಏನ್ ಮಾಡಿಬಿಟ್ರು? ಒದ್ದು ಓಡಿಸ್ಬಿಟ್ಟು ಸಾವಕಾಶ ಬಿಟ್ರು. ಅವಾಗ ಅಲ್ಲಿ ಹೇಳ್ತಾನೆ, ಹಿ ಜಾಯಿಂಡ್ ವಿತ್ ಅದರ್ ಸಿಟಿಸನ್ಸ್ ಅಂತ ಹೇಳಿ.
ಅಲ್ಲಿರ್ತಕ್ಕಂಥ ಬೇರೆ ನಾಗರಿಕರ ಜೊತೆಲಿ ಆತನು ಸಂಪರ್ಕದಲ್ಲಿದ್ದು ನನ್ಗೆ ಹೆಂಗಾರು ಮಾಡಿ ಕೆಲಸ ಕೊಡ್ಸಪ್ಪ ಅಂತ ಹೇಳಿದ್ರೆ ಕೆಲಸ ಎಲ್ಲೂ ಸಿಗ್ತಾ ಇಲ್ಲ. ಆ ಸಮಯದಲ್ಲಿ ಒಂದು ಗಮನಿಸ್ರಿ, ಆ ಸಮಯದಲ್ಲಿ ಒಂದು ಘಟನೆ ನಡೀತಲ್ಲಿ. ಆ ಪೂರ ದೇಶದಲ್ಲಿ ತಂದೆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾನೆ. ಆ ಬೇರೆ ದೇಶದಲ್ಲಿ ಇವನು ಯಾವಾಗ ಖಾಲಿಯಾಗಿ ಪಾಪರಾಗಿದ್ದನೋ, ದುಡ್ಡೆಲ್ಲ ಖಾಲಿ ಆಯ್ತು, ಇವನು ಕಂಗಾಲಾಗಿದನೋ, ಇವನು ಗತಿಯಿಲ್ಲದನಾಗಿದನೋ, ನೋಡ್ರಿ ಗತಿಯಿಲ್ಲದನೋ ಆಗಿದನೋ. ಅಲ್ಲಿ ಆ ದೇಶದಲ್ಲಿ ಏನು ನಡೀತು? ಹಾಲೆಲೂಯಾ, ಥ್ಯಾಂಕ್ ಯು. ಹೋಗುವಾಗ ಭೇಟಿಯಾಗುವನಿ ಬರಗಾಲ. ಏನು ಭಯಂಕರವಾದಂತ ಬರಗಾಲ. ಈ ಬರಗಾಲದಲ್ಲಿ ತನಗೇ ಇರುದಿಲ್ಲ ತಿನ್ನಾಕ ಮತ್ತು ಕೆಲಸಗಾರರಿಗೆ ತಗೋತಾರ. ಇವಾಗ ಬರಗಾಲ ಬಂದೈತಿ, ನೀವೆಲ್ಲ ಖಾಲಿ ಮಾಡ್ರಿ, ನೀವೆಲ್ಲ ಕೆಲಸಗಾರೆಲ್ಲ ತೆಗಿತಾರ. ಆ ಸಮಯದಲ್ಲಿ ಕೆಲಸಗಾರ ಇಟ್ಕೋತಾರ, ಆದಷ್ಟು ತೆಗೆದು ಬಿಡ್ತಾರೆ. ಯಾಕಂದ್ರೆ ಬರಗಾಲ ಬಂದಾಗ ಅವ್ರು ತಗೊಂಡು ಏನ್ ಮಾಡಕ್ಕಾಗ್ತಾರೆ, ಎಲ್ಲ ಒಬ್ಬೊಬ್ಬರು ತೆಗಿತಾರೆ. ಆ ಸಮಯದಲ್ಲಿ ನೀವು ಜಾಬ್ ಕೇಳ್ತಾ ಇದ್ದಾನೆ. ಹಲೋ ದೇವ್ರ ಮಕ್ಕಳೇ, ದೇವರ ಮಾತನ್ನು ಮೀರಿ ಹೋದ್ರೆ ನಿನಗೆ ಇದ್ದಿದ್ದನ್ನು ಕಳ್ಕೊಳ್ತಿ, ಮಾನ ಮರ್ಯಾದೆ ಕಳ್ಕೊತಿ, ಮತ್ತು ಮನಃಶಾಂತಿ ಇಲ್ಲ. ಏನಿಲ್ಲ? ಅದೇ ತಂದೆ ಮನೇಲಿದ್ದಾಗ ಹೆಂಗಿರ್ತಿದ್ರಿ? ಬಿಸ್ನೆಸ್ ಹೋಗ್ತಿದ್ದ, ತನ್ನ ಬುಲೆಟ್, ತನ್ನ ಗಾಡಿ ತಗೊಂಡು, ಕಾರ್ ತಗೊಂಡು ಹೋಗಿ ಬರ್ತಿದ್ದ, ಎಲ್ಲ ಮ್ಯಾನೇಜ್ ಮಾಡ್ತಿದ್ದ, ತಿನ್ಲಿಕ್ಕೆ ಉಣ್ಲಿಕ್ಕೆ ಏನಿಲ್ಲ, ಕಡಿಮೆ ಇಲ್ಲ. ಮನೆಯಲ್ಲಿ ಆಳುಗಳು ತಿಂದು ಉಳಿತಿತ್ತಂತೆ. ತರ್ಜಮೆಗಳು ಓದುವಾಗ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಇದಂಗೆ ಅರ್ಥ ಆಗಿಲ್ಲ ಅದು. ಈಗಲೂ ಅರಬ್ ಕಂಟ್ರಿಲಿ, ಈಗಲೂ ನಮ್ಮ ಈಗ ಮಿಡಲ್ ಈಸ್ಟ್ ಕಂಟ್ರಿಲಿ, ಅರಬ್ ಕಂಟ್ರಿಲಿ ಬ್ರದರ್, ಅಲ್ಲೇ ರೇಷನ್ ತಂದು ಯಾರು ಕೊಡ್ತಾರೆ ಗೊತ್ತಿದೆ? ಗೌರ್ಮೆಂಟ್ ರೇಷನ್ ತಂದು ಅವ್ರ ಮನೆಗೆ ಕೊಡ್ತಾರಂತೆ. ಪೂರ ಗೌರ್ಮೆಂಟ್ ತಂದು ಕೊಟ್ಟಿದ್ರು. ಅದು ತಿಂದು ಉಳಿದಿದ್ದೆಲ್ಲ ಎದಕ್ಕೆ ಹಾಕ್ತಾರಂತೆ ಅವರು? ಒಂಟೆಗಳು, ಕತ್ತೆಗಳು, ಅವರ ಕುರಿಗಳಿಗೆ ಮೇಯಿಸ್ತಾರಂತ. ತಿಂದಿದ್ದು ಉಳಿದಿದ್ದಲ್ಲ. ಅದಕ್ಕೆ ಕಿರಿಯ ಮಗನ ಏನಂತಾನಂದ್ರೆ, ತಪ್ಪಿ ಹೋಗಿರುವಾಗ, ನನ್ನ ತಂದೆ ಮನೆಯಲ್ಲಿ ಸರ್ವೆಂಟ್ಸ್ ಏನೋ ಮೇರೆ, ನನ್ನ ತಂದೆಯ ಮನೆಯಲ್ಲಿ ಕೆಲಸಗಾರರು ತಿಂದು ಉಳಿತಿತ್ತು, ಇಲ್ಲಿ ನಾನು ಹಂದಿ ತೌಡು ಕೂಡ ತಿನ್ನ ಕೊಡ್ದ. ಹಂದಿ ಜಾಬ್ ಕೊಟ್ರು. ಏನ್ ಕೊಟ್ರು? ಹಂದಿ ಮೇಸೋ ಜಾಬ್ ಕೊಟ್ರು. ಲಾಸ್ಟ್ ಜಾಬ್ ಅದು, ಎಕ್ದಮ್ ಲಾಸ್ಟ್ ಜಾಬ್. ಗತಿ ಇಲ್ಲದಾಗ ಲಾಸ್ಟ್ ಬರೋ ಜಾಬ್. ಬೇಕಾದ್ರೆ ಪೌರ ಕಾರ್ಮಿಕರಾಗ್ರಿ, ಸಫಾಯಿ ಕಾರ್ಮಿಕರು, ಪೌರ ಕಾರ್ಮಿಕ ಕೆಲಸ ಬೇಕಾದ್ರೆ ಹೋಗ್ತಾರೆ ಹೊರತು ಹಂದಿ ಜಾಬ್ ಹೋಗುದಿಲ್ಲ ಯೋಧರು. ಯಾಕಂದ್ರೆ ಅವ್ರು ಬಹಳ ಪರಿಶುದ್ಧರು. ಹಂದಿ ಜಾಬ್, ಹಂದಿಯನ್ನು ಸಾಕಾಣಿಕೆ ಮಾಡಿ ಬಹಳ ಶುದ್ಧವಾದಂತ ಪ್ರಾಣಿ. ಅಂತ ಒಂದು ಕೆಲಸಕ್ಕೆ ಆತನು ಹೋಗಿ ಅಲ್ಲಿ ಹಂದಿ ತಿನ್ನುವ ಕಾಯಿಗಳು, ತೌಡು ತಿನ್ನಾಕನು ಆತನಿಗೆ ಕೊಡ್ಲಿಲ್ಲ. ಅವನು ತೌಡು ಕಾಡ್ ಅಂತೇಳಿ ಅವನ ಕೈಯಿಂದ ಕಾಯನ್ನು ತೆಗೆದುಕೊಂಡು ಹಂದಿಗೆ ಹಾಕಿದ್ರೆ ಹೊರತು ಅವನು ಕೊಡ್ಲಿಲ್ಲ. ಮೈ ಗುಡ್ನೆಸ್, ಹಲ್ಲೆಲೂಯಾ. ಇಂಥ ಭಯಂಕರವಾದಂತ ಪರಿಸ್ಥಿತಿಗೆ ಈತನ ಏನ್ ಹೇಳ್ತಾನಂದ್ರೆ, ನನ್ನ ಮಗನು ಸತ್ತೋದನೆಂಬುದಾಗಿಲ್ಲ. ಏನಂತ ಹೇಳ್ತಾನೆ ಅಂದ್ರೆ, ಬೈಬಲ್ ನಲ್ಲಿ ಮರಣ ಏನು ಉಲ್ಲೇಖಿಸ್ತಾ ಇದೆ ಅಂದ್ರೆ, ದರಿದ್ರ, ಒಂಟಿತನ, ಅಸಹಾಯಕ, ರಕ್ಷಣೆ ಇಲ್ಲ, ಕಾಪಾಡೋನು ಇಲ್ಲ, ಪಾಲಕನೂ ಇಲ್ಲ ಎಂಬುದನ್ನು ಸೂಚಿಸ್ತದೆ ಮರಣ. ಹಲ್ಲೆಲೂಯಾ. ಬಹಳ ಜನ ಇಲ್ಲ, ಇದು ಆತ್ಮಿಕ ಮರಣ. ಇದು ಯಾರಿಗೆ? ಏನ್ ಹೆಸರು ಆತನ? ಆದಿಕಾಂಡದಲ್ಲಿ ಇದ್ದಲ್ಲ ಅವರು ಆದಿಕಾಂಡದಲ್ಲಿ ಮೊದಲು ಮನುಷ್ಯ ಯಾರಂತ ಏನ್ ಹೆಸರು? ಆದಾಮ್. ವೆರಿ ಗುಡ್, ಎಲ್ಲರಿಗೂ ನೆನಪೈತಲ್ಲ. ಆದಾಮನ ಹೆಂಡತಿ ಹೆಸರೇನಿರೋದು? ಅವ್ವ. ಆದಾಮ ಅವ್ವ. ಅಲ್ಲೇ ಆದಾಮ್ಗೆ ದೇವ್ರು ಹೇಳ್ತಾನೆ, ನೀನು ಈ ಹಣ್ಣು ತಿಂದ ದಿನವೇ ನೀನು ಸತ್ತೋಗ್ತಿ ಅಂತೇಳಿ. ಸತ್ತೋದನ ಅವನು? ಅವಾಗ ಅವನು ಆತ್ಮಿಕವಾಗಿ ಸತ್ತೋದನ. ಆತ್ಮಿಕವಾಗಿಲ್ಲ, ಇದೇ ಸಾವು. ಏನಂತ ಗೊತ್ತಿದೆ ಅವನಿಗೆ? ಮರಣ ಏನಿತ್ತು ಗೊತ್ತಿದೆ? ದೇವರು ಬಂದು ಹೇಳ್ತಾರೆ, ಇಗೋ ಇನ್ನು ಮುಂದೆ ನೀನು ದುಡಿಬೇಕು, ಬೆವರು ಸುರಿಸಬೇಕು, ದುಡಿದು ಸಂಪಾದನೆ ಮಾಡಿ ರೊಟ್ಟಿ ತಿನ್ನಬೇಕಂತ ಹೇಳ್ತಾನೆ. ಅದೇ ಮರಣ ಯಾರಿಗೆ ಬಂತು? ತಪ್ಪಿ ಹೋದ ಮಗನಿಗೆ ಬಂತು. ಇದು ಮರಣ. ಜೀವನದಲ್ಲಿ ಬರ್ತಕ್ಕಂಥ ಮರಣ ಏನಂದ್ರೆ, ದರಿದ್ರ, ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದ ಜೀವನ, ಸುಖ ಇಲ್ಲದ ಜೀವನ, ಆನಂದ ಇಲ್ಲದ ಜೀವನ ಬಂತ. ಇದಾಗಿದ್ಮೇಲೆ ಆತನ ಏನೇನ್ ಮಾಡ್ತಾನೆ? ಆತನು ಅಲ್ಲೇ ಹಂದಿ ತೌಡು ತಿನ್ನಕ್ ಕೊಡಲಾಗಿರೋ ಆವಾಗ ಆತನಿಗೆ ಮನವರಿಕೆ ಆಗ್ತದೆ. ಏನಾಗ್ತದೆ ಮನವರಿಕೆ? ಮೇರೆ ಬಾಪಿ ಇವ್ರ ಮೇಲೆ ಕ್ಯಾ ಮಸ್ತ್ ತಾರೆ, ಕಾಮವಲೆಗೂ ಖಾನಾ ಥಾ. ಏನು? ನನ್ನ ತಂದೆ ಮನೆಯಲ್ಲಿ ನನಗಲ್ಲ, ನನಗೂ ಸುಖ ಅಲ್ಲ, ನನ್ನ ತಂದೆಯ ಮನೆಯಲ್ಲಿ ಆಳು ಅಷ್ಟು ಸುಖವಾಗಿದ್ದ. ಅಂದ್ರೆ ಅವ್ರ ತಂದೆ ಎಂತ ಧನಿಯಾಗಿರ್ಬೋದು ಅಂದ್ರೆ ಗೊತ್ತಿದೆ. ನಾನು ತಿಳಿಸ್ಕೊಡ್ತೇನೆ ಹೆಂಗಂದ್ರೆ, ಈತನ ಏನ್ ಹೇಳ್ತಾನಂದ್ರೆ, ಈಗ ನಮ್ಗೆ ಅಲ್ಲೆಲ್ಲ ಬರ್ದಿಲ್ಲ. ನಾನು ಇವರ ಹಿಸ್ಟ್ರಿ ಓದುವಾಗ, ನೀವು ಅರಬ್ ಕಂಟ್ರಿಗಳಲ್ಲಿ ಹೋಗಿದ್ರೆ ಅಲ್ಲಿ ಹೋಗಿದ ಕೂಡಲೇ ಅಲ್ಲಿರುವ ಮಾಲಕನೇ ನಿಮ್ಗೆ ಮೆಡಿಕಲ್ ಪ್ರಾಬ್ಲಮ್ ಇದ್ರೆ ಮೆಡಿಕಲ್ ತೋರಿಸ್ತಾನೆ. ನಿಮ್ಗೆ ಏನಾದ್ರು ಕೊರತೆ ಆದ್ರೆ ಕೊರತೆ ತೋರಿಸ್ತಾನೆ. ಬೈ ಚಾನ್ಸ್ ಏನಾದ್ರು ನಿಮ್ಗೆ ಮತ್ತೆ ಇಂಡಿಯಾ ಬರ್ಬೇಕಾಗ್ತದೆ, ಅವ್ರು ಸತ್ರುಗಿದ್ರು, ಇಮಿಡಿಯೇಟ್ಲಿ ನಿಮಗೆ ಟಿಕೆಟ್ ಎಲ್ಲ ಚಾರ್ಜ್ ಕೊಟ್ಟು ಮತ್ತೆ ಕಳಿಸಿ ನೀನು ಬರ್ಲಿಕ್ಕೆ ಮತ್ತೆ ಹೇಳ್ತಾನೆ. ಯಾಕಂದ್ರೆ ಅವರೆಲ್ಲ ನಿನಗೆ ಪಾಲನೆ ಪೋಷಣೆ ಮಾಡ್ತಾರೆ. ಯಾರು ಮಾಡ್ತಾರೆ?
ಮಾಲಕರು ತನ್ನ ಸರ್ವೆಂಟ್ಗಳು ಹೆಂಗ್ ನೋಡ್ತಾರೆ ಗೊತ್ತಿದೆ, ಬಹಳ ಚೆನ್ನಾಗಿ, ಒಳ್ಳೆ ಮಾಲಕರು ಬಹಳ ಚೆನ್ನಾಗಿ ನೋಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ಒಡೆಯರು, ಎಲ್ಲರೂ ಒಡೆಯರು. ಸೊ ಅವನು ಮೆಡಿಕಲ್ ಅಲೌನ್ಸ್ ಆಗಲಿ, ಅವನು ಏನು ಕೊರತೆ ಬಂದ್ರು ಕೂಡ ಅವನ ಕೆಲಸಗಾರನಿಗೆ ಏನು ತೊಂದರೆ ಕೊಡೋದಿಲ್ಲ. ನಿಮ್ಗೆ ಗೊತ್ತಿದೆ, ಅವನಿಗೆ ಎಂಟರ್ಟೈನ್ ಆಗಲಿ, ಅವನ ಮನೇಲಿ ಟಿವಿ ಕೊಡ್ತಾರೆ, ಅವನಿಗೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಯಾಕಂದ್ರೆ ಅವ್ನು ಚೆನ್ನಾಗಿದ್ರೆ ನಂಗೆ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನು ಚೆನ್ನಾಗಿರ್ಬೇಕು, ಸುರಕ್ಷಿತವಾಗಿರು. ನನ್ನ ಸರ್ವೆಂಟ್ ಅಲ್ಲ, ನನ್ನ ಮಕ್ಕಳಾಗತ್ತಿಲ್ಲ ಹಾಗೆ ನೋಡ್ತಾರೆ. ಹೌದಾ? ಇವನೇನಂತ ಅಂದ್ರೆ ಗೊತ್ತಿದೆ, ಯಾರು ಕಿರಿಯ ಮಗನು, ಮೇರೆ ಬಾಪ್ ಕೆ ಘರ್ ಮೇ ಸರ್ವೆಂಟ್ಸ್ ಬಿ ಕಿತ್ತನ ಸುಕೂನ್ ಸೆ, ನಿರ್ಭಯದಿಂದಿದ್ದಾರೆ. ಗೊತ್ತಿದೆ ಸರ್ವೆಂಟ್ಗೆ ಏನೇನು ಪ್ರೊಡಕ್ಷನ್ ಇದೆ. ಹಲೋ, ನೀವು ಯಾರು ಮಾಲಕರಿಗೆ ಈಗ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಾರೆ, ಅಥವಾ ನೀವು ಯಾರ ಮಾಲಕರ ಹತ್ರ ಕೆಲಸ ಮಾಡ್ತೀರಿ, ನಿಮ್ಮ ಮೇಲೆ ಯಾರು ಹಲ್ಲೆ ಮಾಡಿರ್ತಾರೆ, ನಿಮ್ಮ ಕಾಂಟ್ರಾಕ್ಟರ್ ಹೇಳ್ರಿ, ಕೇಳ್ತಾನವ? ಕೇಳ್ತಾನ? ಕೋನ್ರಿ ಲಗಾರಿ ಫೋನ್ ಲಗಾ ಹಚ್ಚಿರಿ ಫೋನ್ ಅಂತ ಹೇಳ್ತಾನೆ. ಫೋನ್ ಹಚ್ಚಿ, ನೋಡ್ರಿ ನಮ್ಮ ಹುಡುಗನಿಗೆ ಯಾರು ಪೊಲೀಸರಿಗೆ ಫೋನ್ ಮಾಡ್ಬೋತಾನ. ಯಾರು? ಕಾಂಟ್ರಾಕ್ಟರ್ಗೆ ತನ್ನ ಮನೆ ಕೆಲಸ ಮಾಡುವ ಕೆಲಸದ ಮೇಲೆ, ಕೆಲಸಗಾರರ ಮೇಲೆ ಅಷ್ಟು ಪ್ರೀತಿ ಇರ್ತದ್ರಿ ಅಂತ. ನನ್ನ ತಂದೆ, ಯಾವ ತಂದೆ? ಕಿರಿಯ ಮಗನ ಹೇಳ್ತಾರೆ, ನನ್ನ ತಂದೆ ಒಂದು ಕೆಲಸಗಾರನಿಗೂ ಲೈಫ್ ಸೆಕ್ಯೂರಿಟಿ ಇದೆ, ಕೆಲಸಗಾರನಿಗೂ ಪಾಲಕನಾಗಿದ್ದಾನೆ, ಪೋಷಕನಾಗಿದ್ದಾನೆ, ಅವರ ರಕ್ಷಕನಾಗಿದ್ದಾನೆ. ನಾನು ನೋಡಿದ್ರೆ ಇಲ್ಲಿ ಬೇರೆ ದೇಶದಲ್ಲಿ ಬಂದು ಬರಗಾಲದಲ್ಲಿ ಬಿದ್ದು ಎಂತ ದುರ್ವ್ಯವಸ್ಥೆ ಆಗಿದೆ ಅಂದ್ರೆ ತಂದೆಯಿಂದ ಅಗಲಿರೋದೇ ಒಂದು ಮರಣ. ಆಮೇನ್, ಹಲ್ಲೆಲೂಯಾ. ನಾ ಹೇಳಿದೆ, ಮೀನ ನೀರಿಂದ ಹೊರಗೆ ತೆಗೆದ್ರೆ ಅದನ್ನ ಕೊಲ್ಲೋ ಅಗತ್ಯ ಇದೆಯಾ? ಆವಾಗ ಮರಣ ಸ್ಟಾರ್ಟ್ ಆಯ್ತವಳು. ಮರಣ ಅಂದ್ರೆ ಏನು? ದೇವರು ಮೀನ ನೀರಿನಿಂದ ಹೊರಗೆ ತೆಗೆದಾಗ ಆ ಮೀನಕ್ಕೆ ಮರಣ ಆಯ್ತು. ಈಗ ಅದು ಅಲ್ಲಾಡ್ತಾ ಇದೆ ತನ್ನ ಉಸಿರಿಗಾಗಿ. ಈಗ ಏನಾರ ಅಟ್ಯಾಕ್ ಬಂದ್ರೆ ಜಯಿಸ್ಕೊಳಿಕ್ ಆಗ್ತದ? ಈಗ ತಾನು ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ, ಇನ್ನು ಬೇರೆ ಯಾವ್ದಾದ್ರು ಬಂದ್ರೆ ಸ್ವಾಹ ಆಗ್ಬಿಡ್ತಾರೆ. ಆದ್ರೆ ಅದೇ ನೀರಿನಲ್ಲಿದ್ರೆ ಎಂತ ಸಂಕಟ ಇದ್ರೂ ಪಾರಾಗಿ ಹೋಗ್ತದೆ, ಎದುರು ನೀರು ಬಂದ್ರು ಪಾರಾಗ್ತದೆ. ಒಂದು ದೊಡ್ಡ ಮೀನ ಬಂದು ಅಥವಾ ದೊಡ್ಡ ಮೊಸಳೆ ಬಂದು ಆ ಮೀನವನ್ನು ತಿಂದು ಬಂದ್ರೆ ಸಣ್ಣ ಹೋಲ್ನಲ್ಲಿ ಕೂತ್ ಬಿಡ್ತದೆ. ಅದು ಕೂತ್ ಬಿಟ್ಟು ಆರಾಮ್ಸಿ ಒಳಗಿದ್ದು ನೋಡ್ತಾ ಇರ್ತದೆ, ಬಂಡಿ ಒಳಗೂ ಕೂತ್ ಬಿಡ್ತದೆ. ನೋಡ್ತಾ ಆವಾಗ ಯೆಹೋವ ನನಗೆ ಬಂಡಿ ಆಗಿದ್ದಾನೆ. ಅಲ್ಲೆಲ್ಲ ಇದು ಮೊಸಳಿ ಬಂಡಿಗೆ ಹೊಡೆದು ಕ್ಯಾರಿ ಬಾತು ಬೋತ್ ಸೇಫ್ಟಿ ಮೇ ಜಾಗ ಅಂತೀವಿ. ಅವ್ನು ಒಳಗೆ ಕೂತು ನೋಡ್ತಾ ಇರ್ತಾನೆ ಮೀನ, ನನ್ನ ಬಂಡೆ ನನಗೆ ಕೋಟೆ ಆಗಿದೆ. ದೇವ್ರ ಮಕ್ಕಳೇ, ತಂದೆ ನಿನಗೆ ಬಂಡೆ ಕೋಟೆ ಆಗಿದೆ. ನನ್ನ ಪ್ರಿಯ ಸೋದರಿ, ತಂದೆಯಿಂದ ಅಗಲಿ ಹೋಗೋದೇ ಒಂದು ದೊಡ್ಡ ಮರಣ. ಸೊ ಇವನಿಗೆ ತಂದೆ ಕೊರತೆ ಯಾವಾಗ ಗೊತ್ತಾಯ್ತಂದ್ರೆ, ಇದೇ ತಂದೆ ದೇಶದಲ್ಲಿದ್ರೆ, ಇದೇ ತಂದೆ ರಾಜ್ಯದಲ್ಲಿದ್ರೆ. ಈಗ ಹೊರಗಿನ ದೇಶದಲ್ಲಿ ಏನಾರಾಗಿದ್ರೆ ಏನ ಮಾಡಕ್ ಬರ್ತದ? ಇದೇ ತಂದೆ ರಾಜ್ಯದಲ್ಲಿದ್ರೆ, ತಂದೆ ರಾಜ್ಯದಲ್ಲಿದ್ರೆ ಬಿಡ್ತಾನ? ಒಂದು ಮನುಷ್ಯ 1 ವರ್ಷ ತನ್ನ ಮಗನ ಹುಡುಕಿದ್ದಾರೆ, ಬಿಡ್ಲಿಲ್ಲ. ಎಲ್ಲಿ ಹಿಡಿದ್ರು ತುಮಾರ ಬೆಟ್ಟ ಮಾತಿಕೆ ಗಾಡಿ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹುಡುಕಿ ಬರ್ತಿದ್ದ. ಹತ್ತ ತಂದೆ ಅವ. ಎಲ್ಲರೂ ಹೇಳ್ತಿರಲ್ವ? ಅದೇ ಫ್ರೆಂಡ್ಸ್ ಕೇರ್ ಮಾಡ್ತಾರ? ಅದೇ ವೇಷಿ ವಾಟಿಕದಲ್ಲಿರುವ ವೇಷಿ ಅವಳನ್ನು ಕೇರ್ ಮಾಡಿತ್ತಾ? ದುಡ್ಡು ಅವನಿಗೆ ಸಹಾಯ ಮಾಡಿತ್ತಾ? ಫ್ರೆಂಡ್ಸ್ ಯಾರು ಸಹಾಯ ಮಾಡಿದ್ರ? ಅವನ ಇಷ್ಟ ಅವನಿಗೆ ಸಹಾಯ ಮಾಡ್ತಾ, ಅವನ ಬುದ್ಧಿ ಅವನಿಗೆ ಸಹಾಯ ಮಾಡ್ತಾ, ಎಲ್ಲ ನಿಷ್ಫಲವಾಯಿತು. ಎಲ್ಲರೂ ಹೇಳ್ತಿರಲ್ವ? ಅಪ್ನೆ ಆಪ್ಕೋ ಬಹುತ್ ಶಾಣಾ ಮತ್ ಸಮझ बेटा, अपने बुद्धि पर निर्भर मत हो, बुराई से हटो, परमेश्वर को डरो, वो तुम्हारे को तंदुरुस्त रहोगे और तुम्हारे हड्डी में ताकत देगा. ಎಲ್ಲಿದೆ ವಚನ? 3ನೇ ಅಧ್ಯಾಯ, ಜ್ಞಾನೋಕ್ತಿ 3ನೇ ಅಧ್ಯಾಯ 7ನೇ ವಚನ. ನಮ್ಮನ್ನು ನಾವು ಜಾಣರೆಂದೆನಿಸಿಕೊಳ್ಳಬಾರದು ಯಾವತ್ತಿಗೂ. ನೀನು ಬುದ್ಧಿವಂತನೆಂದು ಎಂದೆನಿಸದೆ अपने आप को बहुत शाना मत समझ. ಇಲ್ಲಿ ನನ್ನ ಭಾಷೆಯಲ್ಲಿ ಹೇಳ್ತಾರೆ ಅಲ್ಲ, अपने आप को बहुत शाना मत समझ बेटा. हाँ, ಯೆಹೋವನಿಗೆ ಭಯಪಟ್ಟು. किसको डर? ಪ್ರಭು ಪರಮೇಶ್ವರ್ ಕೂಡ. ಹಾಲೆಲೂಯಾ. ಏನಿಲ್ಲ, ಕ್ಯಾಲ್ಸಿಯಂ ಇಲ್ರಿ ಹೆಲ್ಬ್ ನಲ್ಲಿ ಅಂದ್ರೆ ನೀನು ಸೀದಾ ಹೇಳು, ಪಾಸ್ಟರ್ ದೇವದಾಸ್ ಅವ್ರ ಚರ್ಚೆಗೆ ಹೋಗ್ರಿ, ಕ್ಯಾಲ್ಸಿಯಂ ಎಲ್ಲ ಬರ್ತದೆ ಅಂತ ಹೇಳಿ. ಹಾಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಬು ದೇಹ ಏನು? ಬುರಾಯಿಸಿ ಹಟ್ ಜಾओ, ಕೆಟ್ಟದನ್ನು ಬಿಟ್ಟು ಬಿಡು ಸಾಕು. ನಿನ್ನ ಎಲುಬಿಗೆ ಪುಷ್ಟಿ, ದೇಹಕ್ಕೆ ಆರೋಗ್ಯ. ಅಯ್ಯೋ ಎಲುಬುಗಳು ಬಹಳ ಪೇನ್ ಆಗ್ತಾ ಇದ್ರಿ, ಏನು ಕ್ಯಾಲ್ಸಿಯಂ ಕಡಿಮೆ ಇದೆ. ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಡೈಲಿ ಬೈಬಲ್ ಓದು, ಕ್ಯಾಲ್ಸಿಯಂ ಬರ್ತದೆ. ಇಲ್ಲ ಪಾಸ್ಟರ್ ನಂಗೆ ಟೈಮ್ ಇಲ್ಲ ಡೈಲಿ ಬೈಬಲ್ ಓದಕ್ಕೆ, ಮತ್ತೇನ್ ಮಾಡ್ತೀವಿ? ಇಲ್ಲ ಫೋನ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಫೋನಲ್ಲಿ ಎಷ್ಟೋ ಜನ ಫೋನ್ ಮಾಡ್ತಾರೆ, ಅವರೆಲ್ಲರಿಗೂ ಜವಾಬ್ ಕೊಡಬೇಕು, ಅವ್ರಿಗೆ ಉತ್ತರ ಕೊಡಬೇಕು, ಅವರೆಲ್ಲ ಸಮಾಧಾನ ಮಾಡಬೇಕು. ಅದಕ್ಕೆ ನನಗೆ ಟೈಮ್ ಇಲ್ಲ ಪಾಸ್ಟರ್ ಬೈಬಲ್ ಓದಲಿಕ್ಕೆ. ಪರವಾಗಿಲ್ಲ, ಎಲುಬು ನಿಂದ ಇನ್ನೂ ವೀಕ್ ಆಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರುತ್ತಲ್ಲ. ಈಗ ಈ ಒಂದು ಸಂಗತಿ ನೋಡ, ಅಂದ್ರೆ ಇವನ್ ಏನ್ ಮಾಡಿದ? ಅಪನೆ ಆಪ್ಕೋ ಬಹುತ್ ಶಾಣಾ ಸಮझा. ಈಗ ಅವನು ಬುರಾಯಿಸೆ ಈಗ ತಿರುಗ್ತಾ ಏನ್ ಮಾಡಿದೆ? ಮೈ ಅಪನೆ ಆಪ್ಕೋ ಬಹುತ್ ಶಾಣಾ ಸಮझा. ಯಾರು? ಕಿರಿಯ ಮಗನು ಈಗ ಹೇಳ್ತಾನೆ,
ಮನಸ್ಸು ತಿಳ್ಕೊಂಡಿದ್ದಾನೆ. ಏನು ಹೇಳ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಸ್ಟೇಟ್ಮೆಂಟ್. ಓದ್ರಿ ಆ ಮಾತನ್ನು. ಆವಾಗ ಓದಿರುವಾಗ 17ನೇ ವಚನ, ಇಟ್ಕೆ ಅವನ ಮನಸ್ಸೊಳಗೆ ಅಂದುಕೊಳ್ತಾ ಇದ್ದಾನೆ. ಹೋದ್ರಮ್ಮ, ಅದು 15ನೇ ಅಧ್ಯಾಯ 17ನೇ ವಚನ, ಲೂಕಾಸ್ ವಾರ್ತೆ 15ನೇ ಅಧ್ಯಾಯ 17ನೇ ವಚನ. ವೆರಿ ಗುಡ್. ಆಗ ಆತನಿಗೆ ಬುದ್ಧಿ ಬಂದು ಆವಾಗ ಆತನಿಗೆ ತಿಳಿವು ಬಂದು, ಏನು ಬಂದು? ತಂದೆ ಬಳಿಯಲ್ಲಿ. ಆಗ ಆತನಿಗೆ ಬುದ್ಧಿ ಬಂದು, ತಿಳುವಳಿಕೆ ಬಂದು, ನನ್ನ ತಂದೆ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ, ಎಷ್ಟೋ ಮಂದಿ ಅಂದ್ರೆ ಲೆಕ್ಕ ಇಲ್ಲ, ಎಷ್ಟೋ ಮಂದಿ ಕೂಲಿ ಆಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೆ ಇಲ್ಲಿ ಹಸುವಿನಿಂದ ಸಾಯ್ತಿದ್ದೀನಿ. ಹಲೋ, ಗೊತ್ತಾಯ್ತಾ? ಮರಣ ಅಂದ್ರೆ ಏನು? ದರಿದ್ರ ಮತ್ತು ಮನಃಶಾಂತಿ ಇಲ್ಲದಂತ ಜೀವನ ಮತ್ತು ಅನಾರೋಗ್ಯ. ಇದು ನಿಜವಾದ ಮರಣ, ತಂದೆಯಿಂದ ಅಗಲಿ ಬರುದು. ನೋಡ್ರಿ, ಎಷ್ಟು ಜನ ಈಗ ದೇವ್ರನ್ನ ಅಂಟ್ಕೊಂಡಿದ್ರಿ, ದೇವರಲ್ಲಿ ಬಂದ್ಬಿಟ್ಟಿದ್ರಿ ಎಲ್ಲ. ಅಲ್ಲಲ್ಲಿ ಹೇಳ್ರಿ, ನಾನು ಕರ್ತನಾದ ಯೇಸುವಿನಲ್ಲಿದ್ದೇನೆ, ಯೇಸು ನನ್ನಲ್ಲಿದ್ದಾನೆ, ಯೇಸು ನನಗೆ ಒಡೆಯನು, ಯೇಸು ನನ್ನ ವಿಮೋಚಕನು, ಯೇಸು ನನ್ನ ನಾಯಕನು, ಯೇಸು ನನ್ನ ಪರಿಪಾಲಕನು, ಆತನನ್ನು ಹಿಂಬಾಲಿಸುತ್ತೇನೆ, ಕೆಟ್ಟದನ್ನು ಬಿಟ್ಟು ಬಿಟ್ಟಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಇನ್ನು ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಈಗ ಇದಾದ್ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಇದೆ, ಸ್ಟೋರಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಆಮೇಲೆ ಈತನು ವಾಪಸ್ ಬರ್ಲಿಕ್ಕೆ ಬರ್ತಾನೆ. ಈಗ ನೋಡ್ರಿ, ಒಂದೊಂದಾಗಿ ಈತನು ವಾಪಸ್ ಬರುವಾಗ ಏನು ಯೋಚನೆ ಮಾಡ್ತಾನೆ ಅಂದ್ರೆ, ನಾನು ನಾಶವಾಗಿ ಹೋಗ್ತಾ ಇದ್ದಾನೆ. ಏನಾಗ್ತಾ ಇದ್ದಾನೆ? ಹೊಟ್ಟೆಗಿಲ್ಲದೆ ನಾಶವಾಗಿ ಹೋಗ್ತಾ ಇದ್ದಾನೆ. ಆಮೇಲೆ ನಾನು ಎದ್ದೇಳಿ ಮೊದಲು ಏನ್ ಮಾಡ್ತೇನೆ, ತಂದೆ ಹತ್ರ ಎದ್ದೇಳಿ ನನ್ನ ತಂದೆಗೆ ಹೋದ್ರಿ. 18ನೇ ವಚನ, ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕ ವಿರುದ್ಧವಾಗಿ ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ. ಏನು? ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದಾನೆ. ಅಂದ್ರೆ ಅರ್ಥ ಏನು? ಈತನ ತಂದೆಗೆ ನಂಬಿಕಾ ದ್ರೋಹ ಮಾಡಿದ್ದಾನೆ. ಪಾಪ ಅಂದ್ರೆ ಅರ್ಥ ಏನು ಗೊತ್ತಿದೆ? ನಮ್ಮಕ್ಕ ದ್ರೋಹ. ಮತ್ಕಿ ಬಿಟ್ಕೊಂಡೆ ಪುಟ್ಕಿ. ಪಾಪమంటే దేవుని మాట మీరేదంతే కాదు. పాపం అంటే చాలా డేంజరస్ మాట. అది ಪಾಪ ಅಂದ್ರೆ ನಂಬಿಕಾ ದ್ರೋಹ. ಎಲ್ಲ ಇರುತ್ತೆ ನಂಬಿಕಾ ದ್ರೋಹ. ಇನ್ನೊಂದು ಅರ್ಥ ತಿರುಗಿ ಬೀಳೋದು. ತಿರುಗಿ ಬೀಳೋದು ಅಂದ್ರೆ ಗೊತ್ತೇ? ಯಾವ ಮನೆಯಲ್ಲಿ ತಿಂದು ಯಾವ ಮನೆಯನ್ನು ಉಳ್ತೀವಲ್ಲ ಅವ್ರಿಗೆ ತಿರುಗಿ ಬೀಳೋದು. నువ్వేం చేసినా నాకు మేము చూసినావు నన్ను. ಯಾರು? ಗಂಡ ಪಾಪ ಸಾಕಿ ಎಲ್ಲ ಪತ್ಲಾಗಿ ಎಲ್ಲ ಆಗಿದ್ಕೊಳ್ಳಿ ನಡೆಯಕ್ ಆಗ್ತಾ ಇಲ್ಲ. ನೀ ಏನ್ ಮಾಡಿದ್ರೆ ನಮಗಾಗಿ? ಜಾಬ್ಗೆ ಇವೆಲ್ಲ ಮಾಡತ್ರ ಮಕ್ಕಳೆಲ್ಲ. ನೀ ಏನ್ ಮಾಡಿದ್ರೆ ನಮಗಾಗಿ? ಮೈಕ್ ಹಾಕರ ಬ್ಯಾಂಕ್ನಲ್ಲಿ ಏನ ಇಟ್ಟಿದ್ಯಾ? ಆಸ್ತಿ ಇಟ್ಟಿದ್ಯಾ? ಏನ್ ಇಟ್ಟಿಲ್ಲ. ಅಲ್ಲೇ ಇವತ್ತು ನೀನು ಓದಿ ಈಗ ಜಾಬ್ ಮಾಡಾಕತ್ತೆ ಅಂದ್ರೆ ಯಾರಪ್ಪ? ಇಲ್ಲಿ ಅಪ್ಪ ಸೈಕಲ್ ಮೇಲೆ ಹೋಗ್ತಿದ್ದ, ನಿನಗೆ ಜಾಬ್ ಮಾಡೋದಕ್ಕಾಗಿ ನಿನಗೆ ಬಸ್ಸಿಗೆ ಟಿಕೆಟ್ ಎಲ್ಲ ಮಾಡಿಕೊಟ್ಟು ಎಲ್ಲ ಕೊಟ್ಟು ನಾನು ಹಾಗೆ ಏನಾಗ್ತದೆ ಹಾಗೆ. ಇದ್ರಲ್ಲಿ ಏನಾಗ್ತದೆ ಜನಕ್ಕೆ? ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ನೋಡ್ರಿ, ಓ ನನ್ನ ದೇವರೇ. ನೋಡ್ರಿ ಹೇಳ್ತಾ ಪರಲೋಕಕ್ಕೆ. ಅರ್ಥ ಆಯ್ತಾ? ಕಿಂಗ್ಡಮ್ ಆಫ್ ಹೆವನ್. ದೇವರು ಯೇಸು ಕ್ರಿಸ್ತ ಮಾತಾಡಿದೆಲ್ಲ ಪರಲೋಕ ರಾಜ್ಯದ. ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಅಂದ್ರೆ ಪರಲೋಕ ಸಮೂಹ. ನೋಡ್ರಿ, ದೇವರ ಸಮ್ಮುಖದಲ್ಲಿ ನಾನು ಮತ್ತೊಂದು ಸಹೋದರ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಇದೆ. ನಿಮ್ಮಲ್ಲಿ ಕಲ್ತಿದ್ದೀನಿ. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ. ಅಂದ್ರೆ ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಅರ್ಥ ಏನು? ನಿನ್ನನ್ನು ಸನ್ಮಾನಿಸಲಿಲ್ಲ, ನಿನ್ನ ಮಾತಿಗೆ ಲೆಕ್ಕ ಕೊಡಲಿಲ್ಲ, ನಿನ್ನ ಮಾತನ್ನು ಕೇಳದೆ ನಿನಗೆ ಮೋಸ ಮಾಡಿ ಹೋಗಿದೆ. ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ. ಏನಂತ ಹೇಳ್ದಾಗತ್ತೆ? ನೀಚನೆ. ಏನಂತೇಳಿ? ನಾನು ನಿನ್ನ ಮಗನೆನಿಸಿಕೊಳ್ಳುವ ಯೋಗ್ಯತೆಯು ನನಗಿಲ್ಲ. ಈಗ ನೋಡ್ರಿ, ಅವನ ಮೈಂಡ್ ಚೇಂಜ್ ಆಗಿ ಹೋಗಿದಾನೋ, ಬೇರೆ ಕಂಟ್ರಿಗೆ ಹೋಗಿದ್ದಾವ. ಈಗ ಬೇರೆ ಕಂಟ್ರಿಗೆ ಹೋಗಿ ಏನ್ ಮೈಂಡ್ ಬಂತ ಅವನಿಗೆ? ಏನಿಲ್ಲ, ನಿನ್ನ ಮನೆಯಲ್ಲಿ ಒಂದು ಸಾಮಾನ್ಯವಾದ ಆಳಲ್ಲ, ಕೂಲಿ ಆಳು ಬೇರೆ. ಆಳಂದ್ರೆ ನಾವು ಪರ್ಮನೆಂಟ್ ಆಳುಗಳು ಇದಾರಲ್ಲಿ. ಏನಿಲ್ಲ ಸರ್, ಕೂಲಿ ಆಳ ಪರ್ಮನೆಂಟ್ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್ ಕೂಲಿ ಆಳಾದ್ರೆ ಇಟ್ಕೊಂಡು ಹೇಳ್ತಾನೆ. ಆಗ ತಂದೆ ಪ್ರೈಸ್ ಲಾರ್ಡ್ ಜೀಸಸ್ ಈತನನ್ನು ಹೇಳ್ದೆ ಸರ್ವೆಂಟ್ಸ್ಗೆಲ್ಲ ಕರೀತಾನೆ. ಆಜ್ ಅವರೇ ಮೇರಾ ಬೇಟ ಆಯ. ಇದು ಏನು ಸಂತೋಷ ರೀ ಇದು? ದೇವ್ರ ಮಕ್ಕಳೇ, ಒಂದು ಸತ್ಯ ಇವತ್ತು ನಿಮ್ಗೆ ತಿಳಿಸ್ತೇನೆ. ಎಲ್ಲರೂ ನಾನು ಕ್ರಿಸ್ತೇಶನ ಮೂಲಕವಾಗಿ ಆ ಪರಲೋಕದ ತಂದೆಗೆ ಮಗನಾಗಿ ಮಾಡಲ್ಪಟ್ಟಿದ್ದೇನೆ. ನಾನು ಕ್ರಿಸ್ತೇಶನ ಮೂಲಕವಾಗಿ ಆ ಪರಲೋಕದ ತಂದೆಗೆ ನಾನು ಮಗನಾಗಿದ್ದೇನೆ. ಆಮೇನ್. ಒಂದು ನೆನ್ಪಿಟ್ಕೊಡ್ರಿ, ಜೀವನದಲ್ಲಿ ಎಲ್ಲಾ ಜೀವನ ಎಲ್ಲ ಸೋತು ಹೋಗಿ ಎಲ್ಲ ಬಿಟ್ಟುಕೊಂಡು ಎಲ್ಲ ಚಿಂತೆಯಾಗಿ ಕೊನೆಗಳಿಗೆ ಬಂದಿತ್ತಲ್ಲ, ಒಂದು ನೆನ್ಪಿಟ್ಕೋರಿ, ಯಾರು ಬೇಕಾದ್ರೂ ಸಂಬಂಧ ಮುರ್ಕೊಂಡು ಹೋಗ್ಬೋದು. ನಿಮ್ಗೆ ನಿನ್ನೆ ಮಾಡ್ಕೊಂಡಿರುವ ಹೆಂಡತಿ ಬೇಕಾದ್ರೆ ನಿಂಗೆ ಬಿಟ್ಟು ಹೋಗ್ಬೋದು. ಆದ್ರೆ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧಕ್ಕೆ ಬಿಡುಗಡೆ ಇಲ್ಲ. ತು ಕಿತನಾ ಭಿ ಬುರಾ ಬೇಟಾ ರನ್ನಿದೆ. ಹಲ್ಲೆಲೂಯಾ. ಎಂತ ಕೆಟ್ಟ ಮಗನಾಗಿರ್ಲಿ,
ತನ್ನ ಮಗನ ಮೇಲೆ ಸ್ವಲ್ಪ ತೊಂದರೆ ಬಂತಂದ್ರೆ ತಂದೆ ಹುಲಿಯಾಗಿ ಎದ್ದು ಬರ್ತಾನ್ರಿ. ಗೊತ್ತಿದೆ ನಿಮ್ಗೆ? ಗೊತ್ತಿದೆ? ಥೋಡಾ भी बुरा है अपने बच्चों पर कुछ भी आ गया बाप अपना शेर बन के बाहर निकलेगा. ಕಿತ್ತ ಬುಟ್ಟ भी ನೋಡಿದವನೇ ನೋಡ್ರಿ, ಎಷ್ಟು ಮುದುಕರಾಗಿರ್ಲಿ ತಂದೆ ಸಿಂಹ ಆಗಿ ಹೊರಗೆ ಬರ್ತಾನೆ. ಗೊತ್ತಿದೆ? ಎಲ್ಲರೂ ಕೇಳಿದ್ರ? ಕೇಳ್ತಾ ಇದ್ರಿ? ಒಂದು ನೋಡ್ರಿ, ಕೋಳಿ ಮರಿ ನೋಡ್ರಿ, ಕೋಳಿ ಮತ್ತು ಕೋಳಿ ಎಷ್ಟು ಹೆದರ್ತದಲ್ಲ ಎಲ್ಲದಕ್ಕೂ. ಆದ್ರೆ ತನ್ನ ಮರಿಗಳಿದ್ದಾಗ, ಆರ್ ಯು ಲಿಸ್ನಿಂಗ್ ಟು ಮೀ? ತನ್ನ ಮರಿಗಳನ್ನು ನೋಡ್ಕೊಳ್ತಿರುವಾಗ ಯಾವುದೇ ಒಂದು ಕ್ರೂರ ಪ್ರಾಣಿ ಆ ಮರಿಗಳನ್ನು ತಿನ್ಲಿಕ್ಕೆ ಬಂದಾಗ ಆ ಕೋಳಿ ಹೆಂಗಿರ್ತದೆ, ಡಿಸೈನ್ ಹೆಂಗಿರ್ತದ, ಅದರ ರೌದ್ರವಾಗಿ ನಿಲ್ತದ, ಅದರ ಗರಿಗಳೆಲ್ಲ ಎದ್ದು ನಿಲ್ತದೆ. ಅದು ನೋಡಿದ್ರೆ ಎಂತ ಗಂಡ ಮನುಷ್ಯನಿಗೆ ಭಾಗವರೇ ಹೋಗ ಅಂತ ಹೇಳಿ, ಹೌದಲ್ಲ? ಕೋಳಿ ಮೇಲೆ ನಿಂತಿದೆ, ಅದು ಅಷ್ಟು ರೌದ್ರವಾಗ್ತದೆ. ಅಂದ್ರೆ ತನ್ನ ಮಕ್ಕಳ ಪ್ರತಿಯಾಗಿ, ಹೆತ್ತ ಮಕ್ಕಳ ಪ್ರತಿಯಾಗಿ ಅವನೆಷ್ಟು ಕೆಡುಕರಾಗಿ ಬಿದ್ದು ಹೋಗಿದ್ರು ಕೂಡ ತಂದೆ ತನ್ನ ಪ್ರೀತಿಯಿಂದ, ತಂದೆಯಿಂದ ಯಾರು ಅಗಲಿಸ್ಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಾವು ಆದಿಕಾಂಡ ಆದಾಮನಿಂದ ಅಗಲಿ ಬಂದಿದ್ದೇವೆ. ಈಗಲೂ ನಮ್ಮ ತಂದೆ ತನ್ನ ಸೇವಕರ ಮೂಲಕವಾಗಿ ತನ್ನ ಮಕ್ಕಳನ್ನು ಒಂದು ಮಾಡಿಕೊಳ್ತಾ ಇದ್ದಾನೆ. ಎಲ್ಲಾ ಮಕ್ಕಳನ್ನು, ಎಲ್ಲಾ ಜಾತಿ ಜನಾಂಗದನ್ನು ತನ್ನ ಮಕ್ಕಳಾಗಿ ಮಾಡಿಕೊಳ್ತಾ ಇದ್ದಾನೆ. ಎಲ್ಲರೂ ಹೇಳ್ತಿರಲ್ಲ. ಈಗ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ತಂದೆ ಬಂದ್ಕೊಳ್ಳಿ ಮಗನ ಬರ್ತಿರೋದು ನೋಡುವಾಗ ಬೈಬಲ್ ಅಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಇದನ್ನು ವಾಪಸ್ ಬರ್ತಾ ಇದೆ. ಏನ್ ಮಾಡಿದ? ಮನಸ್ಸೊಳಗೆ ನಿರ್ಣಯ ಮಾಡ್ಕೊಂಡ ತಂದೆ ಹತ್ರ ಹೋಗಿ ಬರ್ತಾ ಇದ್ದಾನೆ. ಬಹಳ ಹಳೆಯ ವಸ್ತ್ರ, ಬೂಸ್ ಹಿಡಿದ್ಬಿಟ್ಟೆ, ನೋಡಿದ್ರೆ ಕಂಡಿಡಕ್ಕಾಗಲ್ಲ. ಆದ್ರೆ ತಂದೆ ತನ್ನ ಮಕ್ಕಳ ವಿಷಯದಲ್ಲಿ, ತನ್ನ ಮಕ್ಕಳ ಮೂವ್ಮೆಂಟ್ ಎಲ್ಲ ಗೊತ್ತಿರ್ತದೆ. ಗ್ರೇಟ್ ಫಾರ್ ಅವೇ, ಇಂಗ್ಲಿಷ್ ಅಲ್ಲಿದೆ, ಬಹಳ ದೂರದಿಂದ ತನ್ನ ಮಗನು ಬರುತ್ತಿರೋದನ್ನು ನೋಡಿದಾನಂತೆ. ಯಾರು? ಅಂದ್ರೆ ಅರ್ಥ ಏನು? ಹಲ್ಲೆಲೂಯಾ. ಯಾರು ಮರೆತರು ತಂದೆ ದಿವಸ ನೋಡ್ತಾ ಇರ್ತಾನೆ. ಬೇರೆ ಬಿಡ ಸರ್ಕಾಕ ಇಲ್ಲ ಇಲ್ಲ ಇನ್ನೊಬ್ರು ನೋಡ ಅವನೇನೆ ಎಷ್ಟು ದಿವಸ ನೋಡ್ತಾ ಇರ್ತಾನಂತ. ನೋಡಿದ ಬಹಳ ದೂರದಿಂದ ಇಬ್ಬರ ಚುಟಾ ಬಿಟ್ಟಾರೆ. ವಾಕಿಂಗ್ ಸ್ವಲ್ಪ ಢಿಲ್ ಆಗಿದಲ್ಲ, ಬಟ್ಟೆ ಹಳೇದಾಗಿದಲ್ಲ. ಬಟ್ಟೆ ಹಳೇದಾಗಿದ್ರು ಕೂಡ ಅವನ ನಡತೆಯಿಂದ, ಅವನ ಮೂಮೆಂಟ್ ಇಂದ ಇವನು ನನ್ನ ಮಗ ಅಂತ ಕಂಡುಹಿಡ್ಕೊಂಡು ಈತನ ತಂದೆ ಅವನು ಬರ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಕುಂತಿಲ್ಲ, ಆತನು ಕೂಡ ನಡಿಲಿಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ವಯಸ್ಸಾಗಿದ್ರು ಕೂಡ ತಂದೆನ ನೋಡ್ರಿ, ಮಕ್ಕಳನ್ನು ವಯಸ್ಸಾಗಿದ್ದ ತಂದೆ ನೋಡಿದ್ ಕೂಡ್ರೆ, ವಯಸ್ಸಾಗಿದ್ದ ತಂದೆಗೆ ಏನ್ ಬರ್ತದ್ರಿ? 100 ಆನಿ ಬಲ ಬರ್ತದ್ರಿ. ಹಲ್ಲೆಲೂಯಾ. ಒಂದು ಅಜ್ಜಿ ಇದ್ದಾಳೆ. ಆ ಅಜ್ಜಿ ಯಾವ ಕೆಲಸ ಮಾಡಿ ಸುಸ್ತು ಕುಂತಿರ್ತಾಳೆ. ಹುಬ್ಳಿಂದ ಫೋನ್ ಮಾಡಿದೆ, ಯಾವ ನೀನು ಹೊಚ್ಚುಂಡ ಅಂತ ಹೇಳಿದ ಮೊಮ್ಮಕ್ಕಳು ಅವಾಗ ಎಲ್ಲ ಎದ್ದು ಅಡುಗೆ ಬಿಡುಗೆ ಎಲ್ಲ ಮಾಡಿ, ದೋಸೆ ಚಪಾತಿ ಗಿಪಾತಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಮೊಮ್ಮಕ್ಕಳಿಗೆ ಅಡುಗೆ ಮಾಡಿ ಕೊಡ್ತಾಳೆ. ನಾವು ಏನು ಅಜ್ಜಿ ಅಂದ್ರೆ, ಇಲ್ಲ ನಮ್ಮ ನೋಡೋದು ನೋಡು, ಏನೇ ಬದುನೈತಿ ಬಾಗಲಿಂದ ಇಪ್ಪಡಿ ಚಿಂತಲಿ ನೋಡೋದು ನೋಡು ಕದ. ಮೊಮ್ಮಗ ಬರ್ತಾ ಇದ್ರೆ ತಂದೆಗೆ ಆನಿ ಬಲ ಬರ್ತದೆ. ಮಕ್ಕಳು ಬರ್ತಾ ಇದ್ದಂತೆ. ಈ ತಂದೆಗೆ ನಡಿಲಿಕ್ಕಾಗಲ್ಲ. ತಂದೆ ಕೂಡ ನಡೆದು ಹೋಗಿ ತನ್ನ ಮಗನ ಸಮೀಪದಲ್ಲಿ ಬಂದಾಗ ಅಪ್ಪುಕೊಂಡು ಕಣ್ಣೀರಿಟ್ಟ ಮಗನನ್ನು ಅಪ್ಕೊಂಡು, ಅಪ್ಪಾ ಅಪ್ಪಾ ಅಪ್ಪಾ, ನಾನು ದೇವರಿಗೆ ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ನಾನು ಪಾಪ ಮಾಡಿದಿನಪ್ಪ. ನಾನು ನಿನ್ನ ಮಗನೆಂದು ಕರೆಸಿಕೊಳ್ಳಲು ಯೋಗ್ಯನಿಲ್ಲಪ್ಪ. ನಿನ್ನ ಮನೆಯಲ್ಲಿ ಒಂದು ಕೂಲಿ ಆಳಾಗಿ ಇಟ್ಟುಕೊಂಡು ಹೇಳಿದೆ, ಬೇಟಾ ಚಲ್ತು ಮೈ ಹಾಯ ಜಿಂದ ಅಭಿ ತಕ್. ಎಲ್ಲರೂ ಹೇಳ್ತಾರಲ್ಲ, ನಾನು ಬದುಕಿರೋ ತನಕ ನಿನ್ನನ್ನು ಹಂಗನೆ ಸುಮ್ಮನೆ ಬಿಡುದಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ಒಂದು ಸಂಗತಿ ಕಂಡಿದೆ. ಬಂದ ಕೂಡಲೇ ಕೆಲಸಗಾರ ಹೇಳ್ತಾನೆ, ಒಂದು ಹೊಡೆದ ಎಲ್ಲ ಸರ್ವೆಂಟ್ಸ್ ಬರ್ತಾರೆ. ಹೌದಾ? ಸರ್ವೆಂಟ್ಸ್ ಬಿಡ್ತಾರೆ. ಬೋಲೋ ಮಾಲಕ್, ಮೇರೆ ಬೇಟೆಕು एक बहुत बड़ा सूट पहनाओ, ಏನೋ ಬಹಳ ಎಕ್ಸ್ಪೆನ್ಸಿವ್ ಗೌನ್ ಹಾಕ್ಸ್ ಅಂತ ರೆಡಿ ಮಾಡ್ತಾರೆ. ಇದನ್ನ ಸ್ನಾನ ಮಾಡ್ತಾರೆ, ಎಲ್ಲ ಫ್ರೆಶ್ ಮಾಡಿಬಿಡ್ತಾರೆ. ನನ್ನ ಮಗನಿಗೆ ಉಂಗುರವನ್ನು ತೋರಿಸ್ರಿ, ನನ್ನ ಮಗನಿಗೆ ಕಾಲು ಜೋಡಿಯನ್ನು ಹಾಕ್ರಿ. ಇದೆಲ್ಲ ಹೇಳಿದ್ಕೊಳ್ಳಿ, ಇದೆಲ್ಲ ಮಾಡ್ತಾರೆ. ಎಲ್ಲ ಮಾಡಿ ರೆಡಿ ಮಾಡ್ತಾರೆ. ಈಗ ನೋಡ್ರಿ ಏನ್ ಬಂದಿದೆ ಅವ್ರ ಮನೆಯಲ್ಲಿ. ಅದಕ್ಕೆ ಒಂದು ಮನುಷ್ಯ, ಅದಕ್ಕೆ 10ನೇ ವಚನದಲ್ಲಿದೆ, ಒಂದು ಪಾಪಿ ಮನಸ್ಸು ತಿರುಗಿಕೊಂಡು ದೇವರ ಹತ್ರ ಬಂದ್ರೆ ಪರಲೋಕದಲ್ಲಿ ಎಷ್ಟೋ ಸಂತೋಷ ಉಂಟಾಗುತ್ತದೆ. ಎಲ್ಲ ಕೈಗಳಿದ್ರೆ ಅಲ್ಲೂಯ್ಯ, ಗಂಭೀರಗಳಿದ್ರೆ ಅಲ್ಲೂಯ್ಯ. ಪರಲೋಕದಲ್ಲಿ ಇಷ್ಟು ಆನಂದ, ಸಂಭ್ರಮ, ಆನಂದ, ಹರ್ಷ ಇರ್ತದೆ. ಈಗ ಈತನ ಮನೆಗೆ ಬಂದ್ಕೊಳ್ಳಿ ತಂದೆಗೆ ಎಷ್ಟು ಸಂತೋಷ ಆಗಿರ್ಬೋದ್ರಿ. ಖೋಯಾಲ್ವಾ ಬೇಟಾಯ ಮೂಲತ ಅವನಿಗೆ ಏನ, ಅವನ ಬ್ಯಾಂಕ್ ಅಕೌಂಟ್ಸ್ ಎಲ್ಲ, ATM ಕಾರ್ಡ್ಸ್ ಎಲ್ಲ ಓಪನ್ ಮಾಡ್ಬಿಡ್ತಾನ. ಅಪ್ಪನಿಗೆ ಗೊತ್ತಿದೆ, ಅಪ್ಪ ಆಗಿದ್ದವನಿಗೆ ಗೊತ್ತಿದೆ. ಇನ್ನು ಯವನಸ್ಥರಾಗಿದ್ರೆ ನೀವು ಅಪ್ಪ ಆಗಿದ್ಮೇಲೆ ಗೊತ್ತಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿರ್ತಿರಲ್ಲ. ಸೊ ಆಮೇಲೆ ಬಂದ ಕೂಡಲೇ ಎಲ್ಲ ಅರೇಂಜ್ ಮಾಡಿಸ್ತಾರೆ. ನೋಡ್ರಿ, ಮೊದಲನೇದಾಗಿ ಅವನ ಹಳೆಯ ವಸ್ತ್ರವನ್ನು, ಭಿಕ್ಷುಕನ ವಸ್ತ್ರವನ್ನು ತೆಗೆದು, ಪಾಪದ ವಸ್ತ್ರವನ್ನು ತೆಗೆದು, ಆ ದೇಶದ ವಸ್ತ್ರವನ್ನು ತೆಗೆದು ಅವನಿಗೆ ಹೊಸ ಗೌನನ್ನು ತೊಡಗಿಸ್ತಾನೆ.
ಅದಕ್ಕೆ ಇಂಗ್ಲಿಷಲ್ಲಿ ಸುಪ್ರಿಯರ್ ಕೋಟ್ ಅದು. ಪ್ರಿನ್ಸ್ಗಳು ಹಾಕೋದು, ಫೆಸ್ಟಿವಲ್ಗೆ ಹಾಕೋದು, ಬರ್ತ್ಡೇ ಮತ್ತು ಫೆಸ್ಟಿವಲ್ಗೆ ಹಾಕ್ತಾರಂತೆ ಆ ಜನ, ಅಂತ ಸೂಟು. ಮತ್ತು ಎಲ್ಲ ಫ್ರೆಶ್ ಮಾಡಿ ಅದರ ಉಂಗುರವನ್ನು ತೊಡಿಸಿದ್ರು ಮತ್ತು ಕಾಲ್ ಜೋಡಿನ ಅಂದ್ರೆ ಕೆರೆಗಳನ್ನು ಹಾಕಿಸಿದ್ರು. ಎಲ್ಲ ಹೇಳ್ತಿರಲ್ಲಯ್ಯ, ದೇವರ ರಾಜ್ಯ ಅಂದ್ರೆ ಇದ್ರಿ. ಹಲ್ಲೆಲೂಯಾ. ಇದು ವಸ್ತ್ರ ಏನು ಗೊತ್ತೈತಿ? ನೀತಿ ವಸ್ತ್ರ. ಹಲ್ಲೆಲೂಯಾ. ಈಗೆಲ್ಲ ರಿಮಾರ್ಕ್ ಬಿದ್ದಿದ್ರು, ಪಾಪ, ವ್ಯಭಿಚಾರಿ, ಅವನು ವೇಷಿಗಳ ಜೊತೆಲಿ ಪಾಪ ಮಾಡಿದಾನೆ, ಇವನು ಸುಳಿಗಾರಿಕೆ ಮಾಡಿದಾನೆ, ಅಪ್ಪನನ್ನು ಮೋಸ ಮಾಡಿದಾನೆ, ದುರ್ಮಾರ್ಗನು, ಕಿಡುಕನು ಅಂತೇಳಿ ಎಲ್ಲ ಹೆಸರು ಕೆಟ್ಟೋಗಿತ್ತು ಅವನಿಗೆ. ಹೌದಾ? ತಂದೆ ಏನ್ ಮಾಡಿದಾನೆ? ಎಲ್ಲ ಕೆಟ್ಟೋಗಿದ್ದ ಹೆಸರು ತೆಗೆದಾಕಿ ನೀತಿ ವಸ್ತ್ರವನ್ನು ತೊಡಿಸಿದ. ಹಲ್ಲೆಲೂಯಾ. ಅವನಿಗೆ ಭಯ ಇರ್ತದೆ ಈಗ. ಎಲ್ಲ ಹೇಳ್ತಿರಲ್ಲಯ್ಯ, ನೀತಿ. ನೀತಿ ಅಂದ್ರೆ ಯಾವತ್ತೂ ಹೆದರುದಿಲ್ರಿ. ನೋಡ್ರಿ, ಪಾಪ, ದ್ರೋಹ, ಅಪರಾಧಗಳಿಂದ ತೊಳೆಯಲ್ಪಟ್ಟು ನೀತಿ ವಸ್ತ್ರವನ್ನು ತೊಡಿಸಿದ ಯೇಸು ಕ್ರಿಸ್ತನ ರಕ್ತ ತೊಳೆಯಲ್ಪಟ್ಟಿರ್ತಕ್ಕಂಥ ನಾವು ನಮಗೆ ನೀತಿ ವಸ್ತ್ರವನ್ನು ತೊಡಗಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿದ್ದಾರೆ. ಯೆಶಾಯ ಪ್ರವಚನ ಪುಸ್ತಕ ಬೇಗನೆ 61ನೇ 10ನೇ ವಚನ. ಆ ಮೇಲೆ ಹಾಕಿರುವ ಗೌನಿಗೆ ಅರ್ಥ ಏನಂದ್ರೆ ನೀತಿ ವಸ್ತ್ರ. ನಿನ್ನ ನಗ್ನತನವನ್ನು, ನಿನ್ನ ಅವಮಾನವನ್ನು, ನಿನಗಿರ್ತಕ್ಕಂಥ ಭಿಕ್ಷುಕತನವನ್ನು, ನಿನಗಿರ್ತಕ್ಕಂಥ ಎಲ್ಲ ಆ ಒಂದು ಆರೋಪವನ್ನು ಎಲ್ಲ ತೆಗೆದುಹಾಕಿ ನೀತಿ ವಸ್ತ್ರವನ್ನು ತೊಡಿಸಿದ್ದಾನೆ. ಓದ್ತಿರ ಮಾತನು 61 ಯೆಶಾಯ 61:10. ಸೊದೋಮಿನ ಅಧಿಪತಿಗಳೇ, 61:10 ಕರೆಕ್ಟ್ ಓದ್ರಿ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ಅವರು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ. ಏನು? ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ. ವಧು ತನ್ನ ಆಭರಣಗಳನ್ನು ಅಲಂಕರಿಸಿಕೊಳ್ಳುವ ಹಾಗೆ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಏನು ಒದಗಿಸಿದಾನೆ? ರಕ್ಷಣೆ ಎಂಬ ಏನು ವಸ್ತ್ರವನ್ನು, ರಕ್ಷಣೆ ಎಂಬ ವಸ್ತ್ರವನ್ನು, ಒಳಗಿನ ವಸ್ತ್ರವನ್ನು ಏನು? ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸಿದ್ದಾನೆ. ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿ. ಧರ್ಮವೆಂಬ ನಿಲುವಂಗಿ ಅರ್ಥ ಆಯ್ತಾ? ಒಳಗೆ ವಸ್ತ್ರಕ್ಕೇನು? ರಕ್ಷಣೆ ಎಂಬ ವಸ್ತ್ರ. ಧರ್ಮ ಎಂಬ ನಿಲುವಂಗಿ ಅಂದ್ರೆ ಗೊತ್ತಿದೆ? ಓವರ್ ಕೋಟ್. ನೀತಿ ಎಂಬ ನಿಲುವಂಗಿ. ನೀತಿ ಎಂಬ ನಿಲುವಂಗಿ ಅನ್ನೋದು ಅಂದ್ರೆ ಅರ್ಥ ಏನು? ಹಲೋ, ಇಲ್ಲಿ ಗಮನಿಸ್ತೀರಿ, ರಾಜ್ಯದ ನೀತಿ ಹೇಳ್ತಾ ಇದ್ದಾನೆ ಈಗ. ಇಲ್ಲಿ ಅವನ ಮೇಲಿರುವ ಎಲ್ಲ ಆರೋಪವನ್ನು ಅಳಿಸಿಬಿಟ್ಟು ಅವನು ನೀತಿವಂತನಾಗಿ ನಿರ್ಣಯಿಸಿ ಅವನಿಗೆ ನೀತಿ ವಸ್ತ್ರವನ್ನು ಕೊಟ್ಟಿದ್ದಾನೆ. ಅರ್ಥ ಆಯ್ತು? ರಕ್ಷಣೆ ಎಂಬ ವಸ್ತ್ರ, ಒಳಗಿನ ಎಲ್ಲ ಬ್ಲೇಸರ್ ಮಾತ್ರ, ಮೇಲೆ ಬರುವ ಓವರ್ ಕೋಟ್ ನೀತಿ ಎಂಬ ನೀತಿ ಎಂಬ ಏನದು? ನೀತಿ ಎಂಬ ಗೌನ ಏನದೆ? ನಿಲುವಂಗೇನು ಮೇಲೆ ಗೌನ್ ಇಂಗ್ಲಿಷ್ ಅದು ಓವರ್ ಕೋಟ್ ಅಂತ ಹೇಳ್ತೇವೆ. ಕೋಟ್ ಅದು ಅಂತ ವೈಭವವನ್ನು ಕೊಟ್ಟ. ನೆಕ್ಸ್ಟ್ ಏನು? ಅವನಿಗೆ ಉಂಗುರವನ್ನು ಕೊಟ್ಟ. ಏನು ಕೊಟ್ಟ? ಅದು ಬಾಸಂಗ ಏನದು? ಬಾಸಿಂಗ್ ಅಂದ್ರೆ ಗೊತ್ತೈತೆ ಯಾರಿಗಾರೆ? ಬಾಸಿಂಗ್ ಅಂದ್ರೆ ಏನ್ರಿ? ಬಗಡಿ. ಆಮೇಲೆ ಈಗ ನೋಡ್ರಿ, ಉಂಗುರ ಎದಕ್ಕೆ ಸೂಚನೆ ಗೊತ್ತೈತಿ? ಅಲ್ಲೋ ಗಂಭೀರವಾಗಿ ಹೇಳ್ತಿರಲ್ವ? ಉಂಗುರ ಎದಕ್ಕೆ ಸೂಚನೆ ಅಂದ್ರೆ ಅವನು ಏನು ಅಧಿಕಾರವನ್ನು ಕಳ್ಕೊಂಡನಲ್ಲ ಮತ್ತು ತಿರುಗಿ ಅದೇ ಅಧಿಕಾರ. ಉಂಗುರ ಎದಕ್ಕೆ? ಎಂಗೇಜ್ಮೆಂಟ್ ಅನ್ನೋದು ಕೂಡ, ಅದು ಕೂಡ ಹೇಳ್ಬೋದು. ಈ ಉಂಗುರ ಅನ್ನೋದು ತಿರುಗಿ ಈಗಿನ ಕಾಲದ ಎಂಗೇಜ್ಮೆಂಟ್, ಆಗಿನ ಕಾಲದ ಉಂಗುರ ಏನು ಗೊತ್ತಿದೆ? ಅವನಿಗೆ ತಿರುಗಿ ಆಫೀಸ್ ಅಧಿಕಾರವನ್ನು ಕೊಟ್ಟಂಗೆ. ಯಾರಿಗೂ ರಿಂಗ್ ಯಾರಿಗೂ ಗೊತ್ತಿಲ್ಲ, ಬಹಳ ಜನಕ್ಕೆ, ನನಗೂ ಗೊತ್ತಿಲ್ಲ. ಈ ಉಂಗುರದೊಳಗೆ ಮುದ್ರೆ ಇರ್ತದೆ. ಅರ್ಥ ಆಯ್ತಾ? ಈ ಮುದ್ರೆ ಹೊಡಿತಾ ಇರೋದು. ಆ ಮುದ್ರೆ ಹೊಡೆದು ಅವನು ಏನು ಲೆಟರ್ ಕಳಿಸಿದ್ರು ಅಷ್ಟೆಲ್ಲ ರೇಷನ್ ಕಳಿಸ್ತಾರೆ. ಇನ್ನು ಈಗ ಹೋಗಿ ಕೇಳಿದ ಒಂದು 20 ಎತ್ತು, ಒಂದು 100 ಕತ್ತೆಗಳು, ಅಥವಾ 50 ಬುಲೆಟ್ಗಳು ಮತ್ತು ಒಂದು 20 ಮರ್ಸಿಡಿಸ್ ಕಾರ್ಗಳು ಅಂತ ಹೇಳಿದ್ಕೊಳ್ಳೆ. ಆಗಿನ ಕಾಲದಲ್ಲಿ ಆಯ್ತಪ್ಪ ದುಡ್ಡು ಅಂತ ಹೇಳ್ತಾರೆ. ಅವಾಗ ಅವ್ರ ಮೇಣ ಇರ್ತಿತ್ತಲ್ಲ, ಮೇಣದ ಮೇಲೆ ಈತನ ಉಂಗುರದ ಮುದ್ರೆ ತಗೊಂಡು ಇದೆಲ್ಲ ತಗೊಂಡಂತೆ. ಈ ಉಂಗುರದ ಮುದ್ರೆ ನೋಡಿ ತಂದೆ ಅದರ ಬಿಲ್ ಕಟ್ತಾನಂತೆ. ಅದಕ್ಕೆ ರಿಂಗೇಟ್ ಅಂತ ಹೇಳ್ತಾರೆ. ಅರಸರಿಗೂ ಕೂಡ ಏನಿರ್ತದೆ? ಉಂಗುರದ ಮುದ್ರೆ. ಉಂಗುರ ಅಂದ್ರೆ ಮಾಮೂಲಿ ಅಲ್ಲ. ತಂದೆ ಏನ್ ಕೊಟ್ಟಂಗೆ? ತಂದೆ ಮಗನ ಕೈಯಲ್ಲಿ ATM ಕಾರ್ಡ್ ಕೊಟ್ಟಂಗೆ. ಅಧಿಕಾರ ಮತ್ತು ATM ಅಂದ್ರೆ ವೆಲ್ತ್. ಅದಕ್ಕೆ ಏನು ಕೊಟ್ಟಿದ್ರೆ ಅವನಿಗೆ ಉಂಗುರದ ಅರ್ಥ ಏನಂದ್ರೆ ತಿರುಗಿ ಅವನಿಗೆ ಅಧಿಕಾರ, ಡಿಗ್ನಿಟಿ ಅಂಡ್ ವೆಲ್ತ್. ಏನು? ಅಧಿಕಾರ ಮತ್ತು ಸನ್ಮಾನ ಮತ್ತು ಇದೆಲ್ಲ ಕೊಟ್ಬಿಡ. ನೆಕ್ಸ್ಟ್ ಕಾಲ್ ಜೋಡ ಎದಕ್ಕೆ ಸಮಾನ? ಕೆರೆಗಳಿಗೆ ಸಮಾನ ಏನು? ಹೇಳ್ರಿ, ಕೆರೆಗಳಿಗೆ ಏನು ಸಮಾನ? ಸಮಾಧಾನಾರ್ಥಕವಾದ ಸುವಾರ್ತೆ. ಸಮಾಧಾನ ಅಂದ್ರೆ ಅರ್ಥ ಏನು? ತಂದೆ ಮತ್ತು ಮಗನಿಗೆ ಏನಾಯ್ತು? ಒಂದಾಗಿದ್ದಾನೆ. ಅಲ್ಲ, ಒಡಂಬಡಿಕೆ. ಸಮಾಧಾನ ಆಯ್ತು. ಏನಾಯ್ತು? ತಂದೆ ಮತ್ತು ಮಗನಿಗೆ ಏನಾಯ್ತು? ಸಮಾಧಾನ, ಪೀಸ್, ಎಲ್ಲದ ಸಮಾಧಾನ. ಅದಕ್ಕೆ ಕರೆಕ್ಟ್ ಹೋಗ್ರೆ. ಎಪಿಎಸ್ಸಿ ಬರೆದ ಪತ್ರಿಕೆ 6ನೇ 10ನೇ ವಚನ ಬೇಗನೆ ತೆಗಿತೀವಿ.
ಎಫೆಸಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಏನಂತ ಹೇಳಿದೆ? ಸಮಾಧಾನಾರ್ಥಕವಾದ ಸುವಾರ್ತೆ ಎಂಬ ಕೆರೆಗಳನ್ನು ಮೆಟ್ಟುಕೊಂಡು. ಅಂದ್ರೆ ಅರ್ಥ ಏನು? ಅಂದ್ರೆ ತಂದೆ ಹೊತ್ತಿಗೆ ಸಮಾಧಾನ, ದೇವರ ರಾಜ. ಕಡೆದಾಗಿ ನನ್ನ ಸಹೋದರರೇ ಕರ್ತನಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ. ಅಲ್ಲೋ 10ನೇ ಅಧ್ಯಾಯದಲ್ಲಿದೆ ವಚನ 6:10 ಮತ್ತೆ ಕಡೆ ಮಾತೇನೆಂದರೆ ಅಲ್ಲ, ಅದಾಯ್ತು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ. ನೀವು ಸೈತಾನನ ಮತ್ತೆ ನೆಕ್ಸ್ಟ್ ವಚನ 11 ವಚನ 13 ವಚನ. ಆದ್ದರಿಂದ ಕೆಟ್ಟ ದಿನದಲ್ಲಿ ನೀವು ಅವುಗಳನ್ನು ಎದುರಿಸಿ. 13 ಆಯ್ತು. 14 ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವ ಸಿದ್ಧ ಮನಸ್ಸುಳ್ಳ ಕೆರೆಗಳನ್ನು ಮೆಟ್ಟುಕೋ. ಅರ್ಥ ಏನು? ಸಮಾಧಾನ ಏನು? ಕೆರೆಗಳಂದ್ರೆ ಅರ್ಥ ಏನು? ಸಮಾಧಾನ. ಸಿದ್ಧ ಮನಸ್ಸುಳ್ಳ ಕೆರೆಗಳನ್ನು ಮೆಟ್ಟುಕೋ. ಸಮಾಧಾನದ ಅರ್ಥ ಕೊಡ್ತಾ ಏನ್ ಕೊಡ್ತಾ ಇದೆ ತಂದೆ. ಅದಕ್ಕಾಗಿ ಎಲ್ಲರ ನೀತಿ ಇಲ್ಲೇನಿದೆ? ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ. ದೇವರಾಜ ಏನ್ ಗೊತ್ತಿದೆ? ತಿನ್ನೋದು ಕುಡಿಯೋದಲ್ರಿ ದೇವರಾಜ್ಯ. ಅಲ್ಲೆಲೂಯ. ರೋಮ 14:17 ಬೇಗನೆ ತೆಗಿತೀರಿ. ರೋಮ 14:17 ದೇವರಾಜ ತಿನ್ನೋದು ಕುಡಿಯೋದಲ್ಲ. ಆ ಯಾರು ತಿಂಟಾನಿಗೆ ಅಡಿಗೋದ್ರು ಸಂತೋಷ ಪೋತೆ, ಅದು ಕೂಡ ಮಂಚಿದೆ, ಹೋಗಿದ್ರು ಕೂಡ ಸಂತೋಷವೇ. ಅಲ್ಲೆಲೂಯ. ಹಂಗಾದ್ರೆ ದೇವ್ರು ನಂಬ್ಕೊಳ್ರಿ. ಆದ್ರೆ ಇಲ್ಲ ಏನು ತಿನ್ನಕ್ಕಿಲ್ಲ, ಏನಿಲ್ಲ. ಆದ್ರೆ ಇಷ್ಟು ಯವನಸ್ಥರು ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಗೊತ್ತಾಗಿದೆ ಅಂದ್ರೆ ಇವ್ರಿಗೆ ಪರಲೋಕದ ಮನ್ನ ತಿನ್ಲಿಕ್ಕೆ ಬಂದಿದ್ದಾರೆ ಇವರೆಲ್ಲ. ಯಾಕಂದ್ರೆ ರೋಮ 14:17 ತಿನ್ನುವುದು ತಿನ್ನುವುದು ಪಾನಕ ಮಾಡುವುದು ದೇವರ ರಾಜ್ಯವಲ್ಲ, ಆದರೆ ನೀತಿಯು ಸಮಾಧಾನವು ಪವಿತ್ರ ಆತ್ಮದಿಂದ ಉಂಟಾಗುವ ಸಂತೋಷವೇ ಆಗಿದೆ. ಅಲ್ಲೆಲೂಯ. ಈಗ ಈತನಿಗೆ ಸಂತೋಷ ಏನ್ರಿ? ಅಧಿಕಾರ ಕೊಡಲಾಗಿದೆ ಮತ್ತು ಆಸ್ತಿ ಪಾಸ್ತಿಗಳೆಲ್ಲ, ಅದಕ್ಕೆ ATM ಕಾರ್ಡ್ ಕೊಡಲಾಗಿದೆ, ಉಂಗುರ ಕೊಡಲಾಗಿದೆ. ಇನ್ನು ಅವರಿಗೆ ಸಂತೋಷ ತಡೆಯಲಾರದ ಸಂತೋಷ ಇದೆ ರೀ. ಈಗ ಇಲ್ಲಿಂದ ಬಂದಿದ್ದ ಪ್ರಾಬ್ಲಮ್ ಏನಂದ್ರೆ ಇವ್ರಿಗೆ ಇಷ್ಟೆಲ್ಲ ಕೊಟ್ಟು ಮತ್ತು ತಿರುಗಿ ಅವನು ಕಳ್ಕೊಂಡು ಬಂದಿದ್ದಕ್ಕಿಂತ ಹೆಚ್ಚಾಗಿ ಏನ್ ಕೊಟ್ಟಿದ್ದಾನೆ ಇದ್ರಿಗೆ. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಆಸ್ತಿ ಪಾಸ್ತಿಗಳಿಗೆ ಮತ್ತು ಕೊಟ್ಟಿದ್ದಾನೆ. ಇದರೊಳಗೆ ಎಷ್ಟು ಬೇಕಾದಷ್ಟು ಆಸ್ತಿ ಮಾಡ್ಕೋಬಹುದು ಅವನು. ಅರ್ಥ ಆಗ್ತಾ ಇದೆ? ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ಆನಂದ. 3 ಅರ್ಥಗಳು: ನೀತಿ ಎಂಬ ವಸ್ತ್ರ, ಸಮಾಧಾನ ಎಂಬ ಕೆರೆಗಳು ಮತ್ತು ಪವಿತ್ರ ಆತ್ಮದಿಂದ ಉಂಟಾಗತಕ್ಕಂಥ ಆನಂದ, ಐಶ್ವರ್ಯ, ಅಂತಸ್ತು, ಡಿಗ್ನಿಟಿ ವಾಪಸ್ ಕೊಟ್ಟಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಲ್ಲರೂ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇದನ್ನು ಕೊಟ್ಟಿದ ಕೂಡಲೇ ಇದನ್ನು ಏನ್ ಮಾಡಿದ ತಂದೆ ಏನ್ ಮಾಡಿದ್ರೆ, ಇವತ್ತು ಒಂದು ಕರುವನ್ನು, ಒಂದೇನು ಕರು ಏನದೆ, ಕೊಬ್ಬಿದ ಕರುವನ್ನು ಓದಿಸಬೇಕು. ಅದನ್ನು ತಿಂದು ಎಲ್ಲರೂ ಬಹಳ ದೊಡ್ಡ ಔತಣವನ್ನು. ಆ ಮನೆಯಲ್ಲಿ ಏನು ಬಂದಿದೆ? ಈಗ ಸಂತೋಷ ಬಂದಿದೆ. ಹಬ್ಬ, ಫೆಸ್ಟಿವಲ್. ಯಾವಾಗ ಫೆಸ್ಟಿವಲ್ ರೀ? ಯಾವಾಗಾದ್ರೆ ಊಟಕ್ಕೆ ಕರಿಬೇಕಾದ್ರೆ ಒಬ್ಬ ಆತ್ಮ ರಕ್ಷಣೆ ಹೊಂದಿದ್ರೆ ತಂದು ಊಟ ಹಾಕ್ರಿ ಎಲ್ಲರಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಆತ್ಮಗಳು ರಕ್ಷಣೆ ಹೊಂದೋದಕ್ಕಾಗಿ ಊಟ ಹಾಕಿದೆ. ಬಹಳ ಸಂತೋಷ. ನಮ್ಮ ಸಹೋದರರು ಅನೇಕ ಜನಕ್ಕೆ ಊಟ ಹಾಕಿ, ಆಹಾರ ಹಾಕಿ ಅನೇಕ ಆತ್ಮಗಳನ್ನು ರಕ್ಷಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅನೇಕ ಆತ್ಮಗಳಿಗೆ ರಕ್ಷಣೆಗೆ ಕಾರಣ ಆಗ್ತಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ಇದನ್ನು ಇಲ್ಲಿ ಎಲ್ಲ ಗಮನಿಸ್ತೀರಿ. ಈಗ ತಂದೆ ಎಲ್ಲ ಪಾರ್ಟಿ ಪ್ರೋಗ್ರಾಮ್ ಜೋರಾಗಿ ಮಾಡಿದಾನೆ. ಯಾರಿಗೆ ಗೊತ್ತಿಲ್ಲ? ದೊಡ್ಡ ಮಗನಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಆಸ್ತಿ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಅದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ನಮ್ಗೆ ಕಾಮೆಂಟೇಟರ್ಸ್ ಇರ್ತಾರಲ್ಲ ಬೈಬಲ್, ಎಷ್ಟು ಆಸ್ತಿ ಎಷ್ಟು ದೂರ ಇದೆ ಅಂದ್ರೆ, ಅವನು ಬರೋದು ಒಂದೊಂದು ವಾರಕ್ಕೆ ಬರ್ಬೇಕು. ಅವನ ಆಸ್ತಿ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಅಷ್ಟು ಎಕರೆ ಜಮೀನು ಇದೆ ಅವ್ರಿಗೆ. ಅದಕ್ಕೆ ಮಗನಿಗೆ ಗೊತ್ತಿಲ್ಲ. ಮಗ ಟಕ್ 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 ಬಂದ ನೋಡಿದ್ಕೊಳ್ಳಿ ಆತನ ಆವಾಗ ಕತ್ತೆಗಳು ಯೂಸ್ ಮಾಡ್ತಾರೆ. ಕುದುರೆ ಹಿಂಗಿರ್ತಾರೆ ಕತ್ತೆ. ನಮ್ಮ ಕತ್ತೆಗಳಿಲ್ಲ, ವಾಂಗ್ ವಾಂಗ್ ಅಂತ ಅಲ್ಲ, ನಮ್ಮ ಕತ್ತೆಗಳು ಅಂತ ಕತ್ತೆಗಳಲ್ಲ ಅದು. ಅಲ್ಲಿ ಇಸ್ರಾಯೇಲ್ ನಲ್ಲಿ ಕತ್ತೆ, ಇಸ್ರಾಯೇಲ್ ಮತ್ತೆ ಅರಬ್ ಕಂಟ್ರಿಲಿ ಕತ್ತೆ ಹೆಂಗಿರ್ತಾವ ಗೊತ್ತಿದೆ? ಕುದುರೆ ಬಹಳ ದಾಡ್ಸಿರ್ತಾವ, ಕುದುರೆ ಇದ್ದಂಗಿರ್ತಾವ. ಆಮೇಲೆ ಬಂದ್ಕೊಂಡೆ ನೋಡ್ದ. ಅಲ್ಲಿನೋ ದಾಸರು ಕೇಳ್ದ, ಅಂದ್ರೆ ಅವ್ರ ಮನೆಯಲ್ಲಿ ದಾಸರು ಕೊಟ್ಟಿದ್ದಾರೆ, ಕೆಲಸಗಾರ ಮಾತ್ರ ದಾಸರು. क्या हो रहा है हमारे घर में ಅಂತ ಕೇಳ್ದ. क्या मान ले तेरे को? मान ले रे, मैं बहुत दिन मेरा बिजनेस पूरा बिजनेस मैनेज कर गया था. क्या हुआ? तुम्हारा छोटा भाई आया. ನಿಮ್ಮ ಚಿಕ್ಕ ತಮ್ಮನ ಬಂದ. ಹೌದಾ? ಚಿಕ್ಕ ತಮ್ಮನ ಬಂದ. ಅದಕ್ಕಾಗಿ ನಿಮ್ಮಪ್ಪ ಒಂದು ಕರುವನ್ನು ಕೋದು ದೊಡ್ಡ ಔತಣವನ್ನು ಇಟ್ಟಿದ್ದಾನೆ. ಸಂತೋಷವಾಗಿ ಮನೆಯೆಲ್ಲ ಔತಣ ಇಟ್ಟು ಬಿಟ್ಟಿದ್ದಾನೆ. ಎಲ್ಲ ಆಸ್ತಿ ಮತ್ತು ತಿರುಗಿ ಅವನಿಗೆ ಉಂಗುರ ತೊಡಗಿಸಿದ್ದಾನೆ, ಅವನಿಗೆ ಬಟ್ಟೆ ಒಡಗಿಸಿದ್ದಾನೆ, ಅವನ ನೀತಿ ವಸ್ತ್ರ ತೊಡಗಿಸಿದ್ದಾನೆ, ಮತ್ತು ಅವನಿಗೆ ಆಫೀಸ್ ಕೊಟ್ಟಿದ್ದಾನೆ ಅಂತ ಹೇಳಿದ ಕೂಡಲೇ ಹೊರಗೆ ಸಿಟ್ಟು ಬಂತು ಅವನಿಗೆ. ಯಾರಿಗೆ? ಇದಕ್ಕೆ ಸಿಟ್ಟು ಬಂತು ಅನ್ನೋದ್ರ ತೆಲುಗುನಲ್ಲಿ ಮಂಚು ಮಾಟುಂది ಅಲಿಗಿಂಡು. ಏಮಂದಿ? ಈಗಲೂ ಇದೆ ಅಲ್ಲಿ ಬಿಡ ಬಹಳ ಜನಕ್ಕೆ. ನಾನು ಫಸ್ಟ್ ಇಂದಿದ್ದೀನಲ್ಲ, ಅವ್ರಿಗೆ ಯಾಕಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ನೀನು? ಯಾರು? ತಂದೆಗೆ. ಯಾರು? ಹಿರಿಯ ಮಗ. ಅವನು ಲಾಟ್ ಬಂದ್ರಲ್ಲ, ಅವರು ಲಾಟ್ ಬಂದ್ರು, ಸಣ್ಣ ಹುಡುಗಲ್ಲ, ಅವರು ಎಲ್ಲ ಮನೆಯೆಲ್ಲ ಹಾಳು ಮಾಡ್ಯಾನಲ್ಲ ಅವನು. ಇವನು ಒಳಗೆ ಹೋಗಿಲ್ರಿ ಅವನು. ಯಾರು? ದೊಡ್ಡ ಮಗ.
ಪ್ರೇಯರ್ಗೆ ಹೋಗ್ತಾ ಇಲ್ಲ ಒಳಗೆ ಫುಲ್ ಪಾರ್ಟಿ ರೆಡಿ ಆಗ್ತಿದ್ದಿಲ್ಲ. ಯಾಕಂದ್ರೆ ಸಣ್ಣ ಮಗನ ಮೇಲೆ ಒಳಗೆ ಹೋಗಿಲ್ಲ ಸಣ್ಣ ಹೊಡ್ಕೊಂಡ್ಬಿಟ್ಟ ಒಳಗೆ. ಆಮೇಲೆ ಅವ್ರ ತಂದೆಗೆ ಯಾರು ತೀರಾ ಬಡ ಬೆಟ್ಟ ಆಯ್ತು ಭಾಟ ಸರ್ ಇಷ್ಟು ಅಂದ್ರೆ ಬಿಡ ನಯ್ಯ ರಾಜುನೇ ಬಹುತ್ ಗುಸ್ಸೆ ಮೇ ಅಂತ ಹೇಳ್ದ. ಅವ್ನು ಪಾಪ ಹೊರಗೆ ಬಂದು ಮಗ ಏನಾಯ್ತು ನೀಲಕ್ಕೊಂಡು ನೋಡು ಏನಾಗಿದ್ದಾನೆ. ಈಗಲೂ ಇರ್ತಾವ ನೀಲಕ್ಕೊಂಡು ಬಹಳ ಜನಗೆ. ಹಲ್ಲೆಲೂಯ. ನಾನು ಒಂದ್ಸಾರಿ ನಮ್ಮ ಚರ್ಚಲ್ಲಿ ಎಲ್ಲರಿಗೂ ಹಾಡ್ಲಿಕ್ಕೆ ಅವಕಾಶ, ಹೊಸದಾಗಿ ಬಂದರೂ ಕೂಡ ಹಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ದೆ. ಈ ಹಳೆ ಮನುಷ್ಯನಿಗೆ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಒಂದು ತಿಂಗಳ ಚರ್ಚೆಗೆ ಬರಲಿಲ್ಲ, ತನ್ನ ಕುಟುಂಬವನ್ನು ಚರ್ಚೆಗೆ ಬರ್ಲಿಕ್ಕೆ ಕೊಡಲಿಲ್ಲ. ಏನ್ ಮಾಡಿಲ್ಲ, ತಾನು ಚರ್ಚೆಗೆ ಬಂದಿಲ್ಲ, ತನ್ನ ಕುಟುಂಬನ ಚರ್ಚೆ ಮಾಡಿಲ್ಲ. ಯಾಕಂದ್ರೆ ಹಾಡಲಿಕ್ಕೆ ಕೊಡ್ಲಿಲ್ಲ ಅಂತೇಳಿ ನಾನು ಹೊಸ ಜನರಿಗೆ ಹಾಡಕ್ಕೆ ಅವಕಾಶ ಕೊಟ್ಟೆ. ಇಂಥ ಗುಲುಕು, ಇಂಥ ಕೊಳಕು ಬುದ್ಧಿ ಈ ಹಿರಿಯ ಮಗನಲ್ಲಿ ಬಂತು. ಯಾರ ಮನೆಗೆ ಬಂತು? ಈ ಬುದ್ಧಿ ನಮ್ಮಲ್ಲಿ ಬರಬಾರ್ದು ಅನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ. ಜೀಸಸ್ ಹಾಲೆಲೂಯಾ. ಗಂಭೀರವಾಗಿ ಹೇಳ್ತಿರ್ಲಿಲ್ಲ. ಆಗ ತಂದೆ ಹಿಡಿದು ಬಂದು ಮೀಟಿಂಗ್ ಮಾಡಿ ಕ್ಯಾವ್ರೆ ಕ್ಯಾವ ಅಲ್ದ ಮನೆ ಆತ ಅಂದಾರ ನಾ ಒಳಗೆ ಬರೋದಿಲ್ಲ ಸಟ್ಕೊಂಡು ನಿಂತ ಹೇಳ. ಅವಾಗ ಹೇಳ್ತಾನೆ ತಂದೆ ಏನ್ ಹೇಳ್ತಾನೆ, ಮಗನ ಏನ್ ಹೇಳ್ತಾನೆ ನೋಡ್ರಿ, ಭಾಳ ಕೇಳ್ರಿ, ಅದು ಇಂಟ್ರೆಸ್ಟ್ ಇದೆ. ಮಗನ ಏನ್ ಹೇಳ್ತಾನೆ ನೋಡ್ರಿ, ಬೇಗ ನೋಡ್ರಿ, ಹೋಗೋಣ ಮನೆಗೆ ಟೈಮ್ ಆಯ್ತು. ಇದನ್ನು ಕೇಳಿ ಸಿಟ್ಟು ಬಂದು ಒಳಗೆ ಮನೆ ಒಳಗೆ ಹೋಗಿಲ್ಲ, ಸಿಟ್ಟು ಬಂದು ಸಟ್ಕೊಂಡು ಕೂತಾನ ಒಳಗೆ. ಆಗ ಅವ್ರ ತಂದೆ ಬಂದು ಅವನನ್ನು ಬಂದು ಬುಜ್ಜಗಿಸಿದ, ತೆಲುಗಿನಲ್ಲಿ ರಮಿಸಿದ, ಬೇಡಿಕೊಂಡ. ಒಳಗೆ ಬಾ ಅಂತೇಳಿ ರಮಿಸಿದ. ಆಮೇಲೆ ಅವನೇನದ, ಲಿಸನ್ ಕೇರ್ಫುಲಿ. ಆಗ ನನ್ನ ತಂದೆಗೆ, ಇಷ್ಟು ವರ್ಷ ನಿನ್ನ ಕಡೆ ಇದ್ದು ನಾನು ಸೇವೆ ಮಾಡಿದ್ರೆ, ನಿನ್ನ ಒಂದು ಮಾತು ಇಲ್ಲಂದ್ರೆ ಅಲ್ಲಂದಿಲ್ಲ, ಎಷ್ಟು ಸರ್ವಿಸ್ ಮಾಡಿದ್ರೆ, ಎಷ್ಟು ಪ್ರಾಮಾಣಿಕನಾಗಿದ್ದೇನೆ, ಎಷ್ಟು ನಂಬಿ ನಿನ್ನ ಮಾತಿಗೆ ಮೀರಿದ್ರೆ ಯಾವಾಗಾದ್ರೆ ಹೆಂಗ್ ಹೇಳ್ತಾನೆ ನೋಡಿ, ಓದ್ರಿ ಪುದಾ. ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಪ್ಪಂದನೆಲ್ಲ ನಿನ್ನ ಆಜ್ಞೆಗಳನ್ನೆಲ್ಲ ಒಂದು ಮೀರಲಿಲ್ಲ. ಇಲ್ಲಿ ಮೀರಲಿಲ್ಲ. ಟ್ರಾನ್ಸ್ಪಸ್ ಅಂತ ಹೇಳಿ ಟ್ರಾನ್ಸ್ಲೇಷನ್ 29 15-29 ಆಮೇಲೆ ಕಂಟಿನ್ಯೂ ಮಾಡಿ. ಅವನು ಪ್ರತ್ಯುತ್ತರವಾಗಿ ತನ್ನ ತಂದೆಗೆ, ಈಗ ಇಷ್ಟು ವರ್ಷಗಳವರೆಗೆ ನಾನು ನಿನ್ನ ಸೇವೆ ಮಾಡುತ್ತಿದ್ದೇನೆ. ಎಷ್ಟು ನಂಬಿಕಸ್ಥನಾಗಿ ಸೇವೆ ಮಾಡ್ತಿದ್ದೆ. ಸೇವೆ ಅಂದ್ರೆ ಅರ್ಥ ಏನು? ಆರಾಧಿಸುತ್ತಿದ್ದೆ. ನಾನು ನಿನ್ನ ಅಪ್ಪನೆಯನ್ನು ಎಂದಾದರೂ ಮೀರಲಿಲ್ಲ. ಎಂತ ಪ್ರಾಮಾಣಿಕವಾದ ಮಗ ನಾನು. ಆದಾಗೂ ನಾನು ನನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು, ಅವತಾರ ಮಾಡಲು, ಸಂತೋಷ ಪಡಲು ಆದರೆ ನಿನ್ನ ಬದುಕನ್ನು ನೋಡ್ರಿ, ನೀನು ನನಗೆ ಒಂದು ಕರುವನ್ನಾದ್ರೂ ವಧಿಸಿ ನನಗೆ ಒಂದು ಪಾರ್ಟಿ ಮಾಡ್ಲಿಲ್ಲ, ಔತಣವನ್ನು ಮಾಡ್ಲಿಲ್ಲ. ಆದ್ರೆ ಇಲ್ಲಿ ಕೇಳ್ರಿ, ತಂದೆ ಹೇಳ್ತಾನೆ, ನಿನ್ನ ಬದುಕನ್ನೆಲ್ಲ ಯಾರಿಗೆ ಕೊಟ್ಟಿದಿ? ನಿನ್ನ ಬದುಕನ್ನೆಲ್ಲ ಯಾರು? ತಂದೆಗೆ ಹೇಳ್ತಾ ಇದ್ದಾನೆ, ನಿನ್ನ ಬದುಕನ್ನೆಲ್ಲ ನಿನ್ನ ಸಣ್ಣ ಮಗ ಎಲ್ಲ ವೇಷಗಳು ಗಂಭೀರ ಹೇಳ್ತಾರಲ್ಲ, ಮನಪೂರ್ತಿ ಹೇಳ್ತಾರಲ್ಲ, ಎಲ್ಲ ಮನುಷ್ಯರು ಕ್ಷಮಿಸಿ, ಏನಾಗಲ್ಲ. ಓಕೆ, ವೆರಿ ಗುಡ್. ಎಲ್ಲ ಏನು, ನಿನ್ನ ಮಗನು ಏನ್ ಮಾಡಿದ, ಎಲ್ಲ ವೇಷಗಳಿಗೆ ಅರ್ಪಿಸಿಬಿಟ್ಟಿದ್ದಾನೆ, ಹಾಳು ಮಾಡಿಬಿಟ್ಟಿದ್ದಾನೆ, ಎಲ್ಲ ಸುಳಿಗಾರಿಕೆಯಲ್ಲಿ ಬಿಟ್ಟುಬಿಟ್ಟಿದ್ದಾನೆ, ಎಲ್ಲ ಹಾಳಾಗ್ಬಿಟ್ಟಿದ್ದಾನೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ಲ, ಅಂತವನಿಗೆ ನಿನ್ನ ಜೀವನ ಎಲ್ಲ ಮಾಡಿಬಿಟ್ಟಿದೆ ಅಂತ ಹೇಳುವಾಗ, ಮಗ ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ತೀಯಪ್ಪ, ನೀನ್ ಚಿಂತೆ ಮಾಡಬೇಡ, ನಿಂದ ಐತಿಲ್ಲ. ಮುಂದೆ ಓದ್ತೀರ ಮಗ ತಂದೆಗೆ, ಮಗನ ಹೆಂಗ್ ರಮಿಸ್ತಾ ನೋಡ್ರಿ, ಮುಂದೆ ಓದ್ತೀರಿ. ನಿನ್ನ ಬದುಕನ್ನು ಸುಳ್ಯರೊಂದಿಗೆ ನುಂಗಿಬಿಟ್ಟು ಈ ನಿನ್ನ ಮಗನು ಬಂದ ಕೂಡಲೇ ಅವನಿಗೋಸ್ಕರ ಕೊಬ್ಬಿದ ಕರುವನ್ನು ಕೊಯ್ಸಿದಲ್ಲ, ಪಾರ್ಟಿ ಎಲ್ಲ ಮಾಡಿದಿಲ್ಲ. ಆಗ ಅವನು, ಮಗನೇ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ, ನನಗಿರುವುದೆಲ್ಲವೂ ನಿನ್ನದೇ. ಆದರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ಈಗ ತಿರುಗಿ ಬದುಕಿ ಬಂದನು. ಮರ್ ಗಯಾ ತಾ ಮೇರಾ ಬೇಟಾ ಬಿತ್ತಿ ಫಿರ್ ಜೀ ಉಠಾ ಹೈ. ಹಲ್ಲೆಲೂಯಾ. ಇದು ನಿಜವಾದ ಮಾನಸ. ಇದು ತಂದೆಗೆ ಬೇಕಾಗಿದ್ದ. ನಮ್ಮ ಲೈಫ್ ನಿಜವಾದ ಚೇಂಜ್ ಆಗಬೇಕು. ಖಾಲಿ ಪ್ರೇಯರ್ ಬರೋದಷ್ಟೇ ಅಲ್ಲದೆ ನಾವು ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ಬಂದು, ಕರ್ತನೇ ನಿನ್ನ ರಾಜ್ಯದಲ್ಲಿ ಬಂದ್ಬಿಟ್ಟಿದ್ದೆ ನಾನು. ಆತನ ರಾಜ್ಯದಲ್ಲಿ ಏನಿದೆ? ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗತಕ್ಕಂಥ ಸಂತೋಷ. ಈಗ ನನಗೆ ಈ ತಂದೆ ಎಲ್ಲಿ ಬಚ್ಚಿಟ್ಟದ ಈ ಬ್ಯಾಂಕ್ ಬ್ಯಾಲೆನ್ಸ್? ಈಗ ದೊಡ್ಡ ಮಗನ ಗೊತ್ತಿಲ್ಲ ಇದೆಲ್ಲ. ಕಾರ್ ಹಾಕಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇನೆ, ನಡೆದಿದ್ದ ಕಥೆ ಇದು. ಅಮೆರಿಕಾದಿಂದ ಒಂದು ಹೆಂಡತಿನ ಮದುವೆ ಮಾಡ್ಕೊಂಡು ಬಂದಿದ್ದ. ನಡೆದಿದ್ದು ಭಾಳ ಹೆಂಡತಿ, ಎಂತ ಹೆಂಡತಿ ಅಂದ್ರೆ ಸುಂದರವಾದ ಅಂತ ಹೇಳ್ತಿ. ಅವಳು ಜಾಬ್ ಮಾಡ್ತಾಳೆ, ಈತನು ಜಾಬ್ ಮಾಡ್ತಾಳೆ. ಇವಳು ಬಂದು ಕೂಡಲೇ ಕೋಟ್ಯಾಂತರ ಆಸ್ತಿ ಇದ್ದೀರಿ. ಯಾರಿಗೆ? ತಂದೆಗೆ. ತಂದೆ ತಾಯಿಗೆ ಒಬ್ಬನೇ ಮಗ. ಬಂದ ಎಲ್ಲ ನೋಡಿದ. ಅವ್ರ ಹೆಂಡತಿ ಏನ್ ಮಾಡ್ತಾಳೆ, ಎಲ್ಲ ಆಸ್ತಿ ಮಾರಕಚ್ಚಿ ನಾವೆಲ್ಲ ಅಮೆರಿಕ ಹೋಗೋಣ ಅಂತ ಹೇಳಿ. ಎಲ್ಲವನು ಅಮೆರಿಕ ಹೋಗೋನು, ಅಲ್ಲೇ ಹೆಂಗ ನಾವು ಸೆಟ್ಲ್ ಆಗಿದ್ದೇವಲ್ಲ, ನಿಮ್ಮ ತಂದೆನೂ ಅಲ್ಲೇ ತಗೊಂಡು ಹೋಗೋಣ ಅಂತೇಳಿ ಎಲ್ಲ ಕೋಟ್ಯಾಂತರ ಆಸ್ತಿ ರೂಪಾಯಿ ಮಾರ್ಲಿಕ್ಕೆ ಹಚ್ತಾಳ್ರಿ.
ಮಗ ಏನು ಮಾಡ್ತಾನೆ, ಹೆಂಡತಿ ಮಾತು ಕೇಳಿ ಪಾಪ ಪಾಪ ನಾವೆಲ್ಲ ನೀವು ನಮ್ಮ ಜೊತೆ ಇದ್ದು ಬಿಡ್ರಿ, ನೀವು ಇಲ್ಲಿ ಯಾಕೆ ಅಂತೇಳಿ ಪಾಪನೂ ಸಂತೋಷ ಆಗ್ತಾನೆ. ಆದರೆ ಪಾಪ ನಂಬಿಬಿಟ್ಟು ಎಲ್ಲ ಮಾರಿಬಿಡ್ತಾನೆ ರೀ. ಅಲ್ಲೆಲ್ಲ ಎಲ್ಲ ಮಾರಿಬಿಡ್ತಾನೆ. ಎಲ್ಲ ಮಾರಿಬಿಟ್ಟು ಆಸ್ತಿ ಬಿಸ್ತಿ ಪೂರಾ ಪೇಮೆಂಟ್ಸ್ ಎಲ್ಲ ಅವನ ಬ್ಯಾಂಕ್ ಅಕೌಂಟ್ಗೆ ಇದು ಮಾಡಿಬಿಡ್ತಾನೆ. ಮಾಡಿಬಿಡ್ದುಕೊಳ್ಳಿ ಪಪ್ಪಾಗೆ ಏನು ಮಾಡ್ತಾರೆ, ತೊಗೊಂಡೋಗಿ ಏರ್ಪೋರ್ಟ್ನಲ್ಲಿ ಕುಂಡ್ರಿಸ್ತಾರೆ. ಅಲ್ಲೆಲ್ಲ ಏರ್ಪೋರ್ಟ್ನಲ್ಲಿ ಕುಂಡ್ರಿಸಿ ಎಲ್ಲ ಸಾಮಾನಿಗೆ ಮನೆಯಲ್ಲಿಟ್ಟು ಅಲ್ಲಿ ಕುಂಡ್ರಿಸಿರ್ತಾರೆ. ಆಮೇಲೆ ಸ್ವಲ್ಪ ಸಮಯದೊಳಗೆ ಗಂಡ ಎಲ್ಲೋ ಹೋಗಿರ್ತಾರೆ, ಬರ್ತೀವಿ ಅಂತೇಳಿ 1 ತಾಸು ಆಗ್ತದೆ. ಹೆಂಡತಿ ಮತ್ತು ಮಗ ಬರೋದಿಲ್ಲ. ತನ್ನ ಮಗನ ಹೆಂಡತಿ, ಸೊಸಿ ಮತ್ತು ಮಗ ಬರೋದಿಲ್ಲ. 4 ತಾಸು ಬಂದಿಲ್ಲ. ಅವಾಗ ಹೋಗಿ ಕೇಳ್ತಾರೆ, ಇದ್ರು ನನ್ನ ಮಕ್ಕಳು ಮತ್ತು ಇವ್ರು ಫ್ಲೈಟಿಗೆ ಹೋಗೋದಿತ್ತು. ಅಲ್ಲ, ಅವ್ರ ಫ್ಲೈಟ್ ಹೋದ್ರು, ಅವ್ರ ಫ್ಲೈಟಲ್ಲಿ ಅಂತ ಹೇಳ್ತಾರೆ. ಮಗನು ಬಿಟ್ಟು ಹೋದನ, ಚೆಕ್ ಮಾಡ್ರಿ ಸರಿಯಾಗಿ ಅಂದ್ರೆ, ಇಲ್ಲ ನಿಮ್ಮ ಈ ಹೆಸರಿನವರು ಫ್ಲೈಟಲ್ಲಿ ಹೋಗಿದ್ರು ಮತ್ತು ನನ್ನ ಟಿಕೆಟು ನಿಮ್ಮ ಹೆಸರು ಮೇಲೆ ಟಿಕೆಟೇ ಇಲ್ಲ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಏನಿರ್ಬೋದ್ರಿ, ತಂದೆಯನ್ನು ಮೋಸ ಮಾಡಿದ. ಈಗ ನಾನು ಈ ತಂದೆ ಹತ್ರ ಇಷ್ಟೆಲ್ಲ ಆಸ್ತಿ ತನ ಬದುಕಿದ್ದೆಲ್ಲ ಮಾರಿ ಕೊಟ್ಟಿದ್ದಲ್ಲ, ಈ ತಂದೆ ಹತ್ರ ಅಕೌಂಟ್ ಎಲ್ಲಿಂದ ಬಂತು ಮತ್ತು ದುಡ್ಡು ಎಲ್ಲಿಂದ ಬಂತು, ಇಷ್ಟೆಲ್ಲ ಹಣ ಮತ್ತೆ ಹೆಂಗ್ ಕೊಟ್ಟಿದ್ದಾನೆ, ಯಾರಿಗೆ, ಮಗನಿಗೆ ಎಲ್ಲಿಂದ ಕೊಟ್ಟಿದ್ದಾನೆ ಅಂತೇಳಿ ನನಗೆ ಒಂದು ಇದು ಬಂದಿತ್ತು. ಅದರಿಂದ ಒಂದು ಈ ಸ್ಟೋರಿ ನೆನಪು ಬಂದಾಗ ಈತನು ತಂದೆ ಎಲ್ಲಿದ್ದಾನೆ, ಏರ್ಪೋರ್ಟ್ ಅಲ್ಲಿದೆ. ಇವನು ಹೋಗ್ಬಿಟ್ಟು 6-8 ತಿಂಗಳ ನಂತರ ಪೂರಾ ಪಾಪರಾಗಿ ಅವನೇನ್ ಮಾಡಿದ್ರೆ, ಇವನ ಆಸ್ತಿಯನ್ನೆಲ್ಲ ತನ್ನ ಇದರಲ್ಲಿ ಅಕೌಂಟಲ್ಲಿ ಹಾಕೊಂಡು ಇವನನ್ನು ಓಡಿಸ್ಬಿಡ. ಅಮೆರಿಕನಲ್ಲಿ ನಡೆಯುವುದಿಲ್ಲ, ಏನ್ ನಡೆಯುದಿಲ್ಲ, ಹೆಂಡತಿಯನ್ನಾಗಲಿ ಗಂಡ ನಡಿ ಅಂತ ಹೇಳಿ ಕಿರುಕುಳ ಕೊಡೋಂಗಿಲ್ಲ. ಅಲ್ಲೇ ಇವನ ಮೇಲೆ ಕೇಸ್ ಹಾಕಿ ಇವನ ಮೇಲೆ ದೌರ್ಜನ್ಯ ಮಾಡಿ ಇವನನ್ನು ಓಡಿಸ್ಬಿಟ್ಲಲ್ಲಿಂದ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಇವನು ತಿರುಗಿ ಇಂಡಿಯಾಗೆ ಬಂದಿದ್ದಾನೆ. ತಿರುಗಿ ಇಂಡಿಯಾಗ ಆ ಕಡೆ ಏನೇನು ಬೇಡ್ಕೊಂಡು ಬಂದು ಇಂಡಿಯಾ ಬಂದಿದ್ದಾನೆ. ಹೆಂಗಾರ ಹೋಗಿ ಅಲ್ಲಿ ಹೋಗಿದ್ರೆ ಏನಾರು ಬದುಕ್ತೀನಿ. ಅಷ್ಟು ದೊಡ್ಡ ಬ್ರಿಲಿಯಂಟ್ ಆಗಿದ್ದ ವ್ಯಕ್ತಿ ಹೆಂಡತಿ ಮಾತನ್ನು ಕೇಳಿ ಅಪ್ಪನ ಮನ್ ಕಿ ಬಾತ್ ಸುನ್ಕೆ ಆಮೇಲೆ ಇಂಡಿಯಾ ಬಂದ ಕೂಡಲೇ ಅವ್ರ ತಂದೆನ ಹುಡುಕ್ಲಿಕ್ಕೆ ಹೋಗ್ತಾನೆ. ತಂದೆನ ಹುಡುಕ್ಲಿಕ್ಕೆ ಹೋದ್ರೆ ತಂದೆ ಸಿಗುದಿಲ್ಲ. ಮತ್ತೆ ಹುಡುಕ್ತಾನೆ, ಇಲ್ಲ ನಿಮ್ಮ ತಂದೆ ಇದಾರೆ, ಏನ್ ಮಾಡ್ತಾರೆ, ಅವ್ರು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ. ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾ ಇದಾರೆ, ಹೌದಾ, ಏನ್ ಬಹಳ ಬಿಸ್ನೆಸ್ ಮಾಡ್ತಾರೆ. ಅವನು ತಂದೆ ಹತ್ರ ಹೋಗಿದ್ದ. ತಂದೆ, ಅಪ್ಪ ಬಹುತ್ ಬುರಾ ಕಿಯಾತೀರಿ, ನಾನು ಅವನೇನಂದ್ರೆ ನನ್ನಂತ ನೀಚನ ಈ ಲೋಕದಲ್ಲಿ ಯಾರಲ್ಲ. ಅಪ್ಪ ನಿನ್ನ ಮಾತು ಕೇಳಿಲ್ಲ, ನನ್ನ ಹೆಂಡತಿ ಮಾತು ಕೇಳಿ ಎಲ್ಲ ಆಸ್ತಿ ಮಾರಿಸಿ ನೀವು ಮೋಸ ಮಾಡಿದೆ ಅಪ್ಪ, ನಂಗೆ ಕ್ಷಮಿಸೋದು. ಅಪ್ಪ ಅವ ಏನಾಗುತ್ತೆ ಅವರಪ್ಪ, ನಾನು ಇನ್ನೂ ಬದುಕಿದ್ದೀನಿ ಮಗನ, ನಾನು ಬದುಕಿರೋ ತಕ್ಕ ನಿಂಗೆ ಬಿಡುದಿಲ್ಲೇ, ನಿನಗೆ ಯಾರು ಬೀದಿ ಪಾಲಾಗಲಿ ಕೊಡುದಿಲ್ಲೇ. ಅಪ್ಪ ನೀ ಹೆಂಗ್ ಬಿಸ್ನೆಸ್ ಮಾಡಿದೆ ಅಂದ್ರೆ, ನನಗೆ ಗೊತ್ತೈತಲ್ಲ ಈ ಲೋಕ ಏನೈತೆ ಅಂತೇಳಿ, ಅದಕ್ಕೆ 3 ಕೋಟಿ ರೂಪಾಯಿ ಆಸ್ತಿ ನಾನು ನಿನ್ಗೆ ಗೊತ್ತಿಲ್ಲದೆ ಬಚ್ಚಿಟ್ಟಿದೆ ಅಂತ. ಹಲ್ಲೆಲೂಯಾ. ಬಚ್ಚಿಟ್ಟಿದ ಆಸ್ತಿ ಏನಂದ್ರೆ ಯಾವಾಗಾದ್ರೂ ಒಂದು ಕೆಲಸಕ್ಕೆ ಬರ್ತಂತೆ. ಅವ್ರ ತಂದೆ ಏನ್ ಮಾಡಿದ್ರೆ, ಹುಷಾರಾಗಿದ್ದು ಒಂದು ಕಡೆ ಒಂದು ಅಕೌಂಟ್ ನಲ್ಲಿ ಒಂದು ಆಸ್ತಿ ಪಾಸ್ತಿ ಎಲ್ಲ ತೆಗೆದಿಟ್ಟಿದವ. ಅದು ಮಕ್ಕಳಿಗೆ ಹೆಂಡತಿಗೂ ಗೊತ್ತಿಲ್ಲ. ಅದು ಯಾವಾಗ ಹೋಗಿದ್ದಲ್ಲ, ಅವನು ತಿರುಗಿ ವಾಪಸ್ ಬಂದ್ಕೊಳ್ಳೆ ಮತ್ತೆ ಅವನ ಮಗನನ್ನು ಎಬ್ಬಿಸಿ ಮತ್ತೆ ಬಿಸ್ನೆಸ್ ಮಾಡಲಿ. ನಾನು ಬದುಕಿರತಕ್ಕ ನನ್ನ ಮಗನೇ ನಿನ್ನನ್ನು ಬೀದಿ ಪಾಲಾಗಲಿ ಕೊಡಲ್ಲ. ಸೋರ್ಸ್ ಅಂಡ್ ಸಸ್ಟೈನರ್ ಅಂಡ್ ಪ್ರೊಟೆಕ್ಟರ್ ಯುವರ್ ಫಾದರ್ ಈಸ್, ನಿನ್ನ ಜನ್ಮ ಕೊಡೋನು ನಿನ್ನ ಪಾಲಕನಾಗಿದ್ದಾನೆ. Praise the Lord Jesus. That is your father. ಪರಲೋಕದಲ್ಲಿರುವ ನಮ್ಮ ತಂದೆ. ಎಲ್ಲರ ದೇವರು ಸ್ತೋತ್ರ ಮಾಡೋಣ, ಸ್ತೋತ್ರಗಳು ಎಲ್ಲರೂ ಸ್ತೋತ್ರ ಮಾಡೋಣ. ಹೌದು ಕರ್ತನೆ ರಾಜ, ಎಲ್ಲ ಕರ್ತನೆ ನನ್ನ ದೇವರು ನನಗೆ ಒಳ್ಳೇದ ಮಾಡ್ತಾನೆ ರಾಜ. ಘೋರ ಪಾಪಿಯಾದ ನಾನು ಕರ್ತನೆ, ಘೋರ ಪಾಪಿಯಾದ ನಾನು ಕರ್ತನೆ ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಸ್ತೋತ್ರ ಕರ್ತನೆ, ಮ್ಯಾನೇಜ್ ಮಾಡ್ರೆ ಸ್ತೋತ್ರ ಕರ್ತನೆ. ಎಲ್ಲರೂ ದೇವರು ಸ್ತೋತ್ರ ಮಾಡೋಣ. ಕರ್ತನೆ ಸ್ತೋತ್ರ ಕರ್ತನೆ, ಎಲ್ಲರೂ ಕರ್ತನೆ ಸ್ತೋತ್ರ ಕರ್ತನೆ, ಎಲ್ಲ ಕರ್ತನೆ ಸ್ತೋತ್ರ. ಎಂತ ಒಳ್ಳೆ ದೇವರು ಏಸಯ್ಯ, ಆತ್ಮದಿಂದ ಎಂತ ಒಳ್ಳೆ ದೇವರು ಏಸಯ್ಯ, ಎಲ್ಲ ತೀರಿಸಯ್ಯ ನಿನ್ನ ಸೇವೆ. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆ ಎಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ನನ್ನ ಏಸಯ್ಯ. ಒಳ್ಳೆ ದೇವರು
ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನಂದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಎಸಯ್ಯ. ನಂದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಎಸಯ್ಯ. ಎಂತ ಒಳ್ಳೆ ದೇವರು ಎಸಯ್ಯ, ಎಂತ ಒಳ್ಳೆ ದೇವರು ಎಸಯ್ಯ. ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ, ನನ್ನ ಚಿಂತೆಯೆಲ್ಲ ತೀರಿಸಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಎಸಯ್ಯ. ಎಲ್ಲ ದೇವರು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಪವಿತ್ರ ಸ್ವರೂಪನ ದೇವರೇ ಕರ್ತನೆ, ರಾಜ ನಮ್ಮ ತಂದೆಯಾದ ದೇವರು ಕರ್ತನೆ. ತಂದೆ ಕರ್ತನೆ, ಮಗನು ಮೋಸ ಹೋಗಿದ್ರು, ಮಗನು ತನ್ನ ಇಷ್ಟ ಪ್ರಕಾರವಾಗಿ ನಡಿ ತಂದೆಗೆ ಮೋಸ ಮಾಡಿದ್ರು. ತಂದೆ ಕ್ಷಮಿಸಿ ಕರುಣಿಸಿ ದಯ ತೋರಿಸಿದ್ದಲ್ಲ, ಅಷ್ಟೇ ಅಲ್ಲದೆ ಅವನಿಗಾಗಿ ಒಂದು ಗುಪ್ತವಾದಂತಹ ಆಸ್ತಿಯನ್ನು ತೆಗೆದಿಟ್ಟಿದ್ದಾನೆ. ಆ ಆಸ್ತಿಗೆ ಪಾಲಕನಾಗಿ ಆಸ್ತಿಯನ್ನು ಆತನಿಗೆ ಕೊಟ್ಟು ಆಸ್ತಿಯನ್ನು ನಡೆಸುವಂತೆ ಆತನಿಗೆ ಮತ್ತು ಕಳೆದುಕೊಂಡಿರುವ ನೀತಿ ವಸ್ತ್ರನು, ಅವನ ಪಾಪದ ವಸ್ತ್ರವನ್ನು ತೆಗೆದುಹಾಕಿ ಅವನು ಕಳ್ಕೊಂಡಿರ್ತಕ್ಕಂಥ ಎಲ್ಲವನ್ನೂ ತಿರುಗಿ ನೀತಿ ವಸ್ತ್ರವನ್ನು ತೊಡಗಿಸಿ ಅವನು ನೀತಿವಂತನಾಗಿ ಮಾಡಿ ಅವನಿಗೆ ಸಮಾಧಾನ ಎಂಬ ಸುವಾರ್ತೆ ಎಂಬ ಸಮಾಧಾನ, ತಂದೆಯೊಟ್ಟಿಗೆ ಸಮಾಧಾನ ಪಟ್ಟಿದ್ದನ್ನು ಕರ್ತನೆ ಸೂಚಕವಾಗಿ ಕರ್ತನೆ ಅವನ ಕೆರೆಗಳನ್ನು ಮೆಟ್ಟಿಸಿ ರಾಜ ಮತ್ತು ತಿರುಗಿ ಉಂಗ್ರ ಅಧಿಕಾರವನ್ನು, ಉಂಗ್ರ ಡಿಗ್ನಿಟಿಯನ್ನು ಮತ್ತು ತಿರುಗಿ ಅವನಿಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವೆಲ್ಲರೂ ಆ ಒಂದು ಸುಖ, ಸಂತೋಷ, ಸಮಾಧಾನ, ಸಮೃದ್ಧಿ, ಅಭಿವೃದ್ಧಿ ನಾವೆಲ್ಲ ಪಡ್ಕೊಂಡು ಎಲ್ಲ ದೇವರು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಪರಿಶುದ್ಧನೆ ರಾಜ. ಎಷ್ಟು ಆಸಕ್ತಿಯಿಂದ ನಿನ್ನ ಮಕ್ಕಳು ಸೇರಿ ಬಂದಿದ್ದಾರೆ ರಾಜ. ತಪ್ಪಿ ಹೋದ ಕುಮಾರನಿಗೆ ಬಂದಿರತಕ್ಕಂಥ ಸುಭದ್ರತೆ, ಸಂರಕ್ಷಣೆ ಕರ್ತನೆ. ತಂದೆ, ನಾನು ಬದುಕಿರೋ ತನಕ ಮಗ ನಿನ್ನನ್ನು ಬೀದಿ ಪಾಲು ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ದೇವರ ಮಕ್ಕಳೇ, ನನ್ನ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನು ಮರಣಿಸಿ ಪುನರುತ್ಥಾನ ಆಗಿರ್ತಕ್ಕಂಥ ಆ ದೇವರು ನಮಗೆ ಒಡೆಯನಾಗಿರುವಾಗ ನಮಗೇನು ಭಯ? ಈ ಲೋಕದಲ್ಲಿ ಎಲ್ಲಾ ಪ್ರಭುತ್ವಗಳು ನಿಂತು ಹೋಗುವುದರ್ಥ, ಆದ್ರೆ ಯೇಸು ರಾಜನ ಪ್ರಭುತ್ವ ಯಾವತ್ತೂ ನಿಂತು ಹೋಗುದಿಲ್ಲ. ಯಾಕಂದ್ರೆ ಆತನ ಮರಣವನ್ನು ಜಯಿಸಿ ಪುನರುತ್ಥಾನಾಗಿ ಇವತ್ತಿಗೂ ಜೀವದಿಂದಿದ್ದಾನೆ. ಆತನ ಪರಿಪಾಲನೆ, ಆತನ ಆಡಳಿತ, ಆತನ ಆಳ್ವಿಕೆ ಇವತ್ತಿಗೂ ನಮ್ಮ ಮೇಲಿದೆ. ನಮ್ಮ ಒಡೆಯನಾದ ದೇವರು ಯಾವತ್ತಿಗೂ ನಮ್ಮ ಕೈ ಬಿಡುದಿಲ್ಲ. ಹೌದು ರಾಜ, ಇವತ್ತು ನಮ್ಮ ಹೃದಯಗಳನ್ನು ಸಂತೈಸತಕ್ಕಂಥ, ಆಧರಿಸತಕ್ಕಂಥ, ಬಲ ಕೊಡತಕ್ಕಂಥ ಒಂದು ಅದ್ಭುತವಾದಂತಹ ಸತ್ಯವು ಕರ್ತನೆ ನಿನ್ನ ವಾಕ್ಯ ನಮಗೆ ಬಯಲುಪಡಿಸಿ ನಮ್ಮ ಜೀವಮಾನ ಕಾಲದಲ್ಲಿ ನಿನಗೆ ಸಾಕ್ಷಿಯಾಗಿರೋದು ಸಹಾಯ ಮಾಡೋದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಯಾರ್ಯಾರು ರೋಗದಿಂದ ಗುಣಮುಖರಾಗಬೇಕೆಂದಾಗಿ ಆಶಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ನಾವೆಲ್ಲರೂ ಆಮೇನ್ ಅಂತ ಹೇಳಿ, ಯೇಸು ಕ್ರಿಸ್ತು ನಾಮದಲ್ಲಿ ಕೇಳುತ್ತಿರ್ತಕ್ಕಂಥ ನನ್ನ ಎಲ್ಲಾ ಪ್ರಿಯ ಸಹೋದರಿಗೆ ಸ್ವಸ್ಥತೆ ಉಂಟಾಗಲಿ. ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಾರದ ಸಮಸ್ಯೆಗಳು, ಬಾಧೆಗಳು, ಸಂಕಟಗಳಲ್ಲಿ ಬಿದ್ದಿರುತ್ತಾರೆ ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಯೇಸು ನಾಮದಲ್ಲಿ ಅವರೆಲ್ಲರ ಕರ್ತನೆ ಯಾವುದೋ ಪರಿಸ್ಥಿತಿಗಳಲ್ಲಿ ರಕ್ಷಣೆ ಇಲ್ಲದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಸಂಪೂರ್ಣ ರಕ್ಷಣೆ ಹಸ್ತವು ಚಾಚಲ್ಪಟ್ಟು ಅವರಿಗೆ ರಕ್ಷಣೆ ಉಂಟಾಗಲಿ. ಕರ್ತನೆ ದೇವಾದಿ ದೇವನಿಗೆ ಸ್ತೋತ್ರವಾಗಲಿ, ಶುಭವಾಗಲಿ, ಮೇಲಾಗಲಿ. ನಾವೆಲ್ಲರೂ ಏಕೀಭವಿಸಿ ಮಾಡಿರೋ ಪ್ರಾರ್ಥನೆ ಕೇಳತಕ್ಕಂಥ ಎಲ್ಲರ ಜೀವನದಲ್ಲಿ ಪರಿಣಾಮ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿಗೆ ಇವತ್ತು ಗೊತ್ತಾಯ್ತು ನಾವು ಯಾರನ್ನು ಹುಡುಕ್ತಾ ಇದ್ದೇವೆ, ಯಾರಲ್ಲಿ ಬಂದಿದ್ದೇವೆ, ಯಾರನ್ನು ಪಡ್ಕೊಂಡಿದ್ದೇವೆ ಎಂಬುದಾಗಿ. ಆ ಪಡ್ಕೊಂಡಿರ್ತಕ್ಕಂಥ ಆ ಸುಖ ಸಮಾಧಾನ, ನೆಮ್ಮದಿ, ತೃಪ್ತಿ, ಆಳುಗಳು ಸದಾ ಕಾಲ ನಿನ್ನ ಮಕ್ಕಳಿಗೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ, ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ರಕ್ಷಣೆ, ನಿತ್ಯ ಜೀವ, ಸದಾಕಾಲ, ಸಮೃದ್ಧಿ, ಅಭಿವೃದ್ಧಿ, ಆ ತಂದೆಯ ಜನ್ಮ ಕೊಡುವ ತಂದೆಯ ಪಾಲಕನು, ಪರಿಪಾಲಕನು, ಆತನ ಪಾಲನೆಯಲ್ಲಿ ನಾವೆಲ್ಲ ಕರ್ತನೆ ಸುಭದ್ರತೆ ಎಂಬ ಕೋಟೆಯಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ, ನಮ್ಮನ್ನು ಇರಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ನನ್ನ ಪ್ರಿಯ ಎಲ್ಲ ಸಹೋದರರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಎಲ್ಲರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಿ. ತಪ್ಪಿ ಹೋದ ಕುಮಾರನ ಕಥೆಯಲ್ಲಿರ್ತಕ್ಕಂಥ ಅನೇಕ ರಹಸ್ಯಗಳನ್ನು ತಿಳಿದುಕೊಂಡಿದ್ರೆ ನಿಮ್ಮ ಜೀವಮಾನವೆಲ್ಲ ಸುಖ, ಕ್ಷೇಮ, ಸಮೃದ್ಧಿ, ಜೀವಮಾನದ ಎಲ್ಲ ದಿನಗಳು ಹರ್ಷದಿಂದಲೂ ಮತ್ತು ವರ್ಷಗಳು ಸುಖದಿಂದಿರಲಿ ಎಂಬುದಾಗಿ ಹಾರೈಸ್ತಾ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.